ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ಮಕ್ಕಳೇ, ಗಣಿತದ ಮೂಲ ಕ್ರಿಯೆಗಳಲ್ಲಿ ಭಾಗಾಕಾರದ ವಿಭಾಗಕ್ಕೆ ನಾವು ಬಂದಿದ್ವಿ. ಭಾಗಾಕಾರ ಕ್ಷಮಿಸಿ, ಗುಣಾಕಾರ. ಗುಣಾಕಾರ, ರೈಟ್. ಸೊ ಈ ಗುಣಾಕಾರದಲ್ಲಿ ಮಕ್ಕಳೇ, ಈ ಗುಣಾಕಾರದಲ್ಲಿ ಸಾಕಷ್ಟು ಲೆಕ್ಕಗಳನ್ನ 30ರ ಮಗ್ಗಿವರೆಗೆ ಇರ್ತಕ್ಕಂಥ ಲೆಕ್ಕಗಳನ್ನೆಲ್ಲ ಮುಗಿಸಿದ್ವಿ ನಾವು. ಒಂದು ವೇಳೆ ಆ 30ರವರೆಗೂ ಬಂದಂತಹ ಮಗ್ಗಿಗಳ ಲೆಕ್ಕಗಳಲ್ಲಿ ನಾವು 2 ಅಂಕಿಗಳನ್ನು ಗುಣಿಸ್ತಾ ಇದ್ವಿ. ಒಂದು ವೇಳೆ ನಮಗೆ ಈ ಥರ ಬಂದುಬಿಟ್ರೆ, ಯಾವ ಥರ ಅಂದರೆ 2ಕ್ಕಿಂತ ಹೆಚ್ಚು ಸಂಖ್ಯೆಗಳನ್ನು ಗುಣಿಸುವಂತಹ ಸಂದರ್ಭ ಬಂತು ಅಂದರೆ ಇದಕ್ಕೆ ಯಾವ ರೀತಿ ಉತ್ತರ ತೆಗೆಯೋದು ನಾವು? ಇದ್ರ ಉತ್ತರ ಏನಾಗುತ್ತೆ ಅಂತ ಹೇಳ್ತೀವಿ. ಇದನ್ನು ಮಾಡಲಿಕ್ಕೆ 2 ವಿಧಾನ ಇದ್ದಾವೆ. 24 ಅಂತ ಹೇಳ್ತಾ ಇದ್ದೀರಾ, ಉತ್ತರ 24 ಅಂತ ಹೇಳ್ತಾ ಇದ್ದೀರಾ ಮಕ್ಕಳೇ. ಈ ಲೆಕ್ಕ ಮಾಡಲಿಕ್ಕೆ 2 ವಿಧಾನ ಇದ್ದಾವೆ. ಒಂದು, ಇವೆರಡನ್ನು ಜೋಡಿ ಮಾಡಿ 3 4 12, ಆಮೇಲೆ ಈ 2 ಗುಣಿಸೋದು. 12 2 24. ಇದು ಸರಿಯಾದ ಉತ್ತರ. ಇನ್ನೊಂದು ಮೆಥಡ್, ಮೊದಲೆರಡನ್ನ ಜೋಡಿ ಮಾಡೋ ಬದಲು ಇವೆರಡನ್ನ ಜೋಡಿ ಮಾಡಿಬಿಡೋದು. ಏನಾಗುತ್ತೆ? ಇದು 3 ಹಾಗೆ ಬರುತ್ತೆ, 3 ಹಾಗೆ ಬರುತ್ತೆ, 3 ಹಾಗೆ ಬರುತ್ತೆ. 4 2 8. 3ನ ಹಾಗೆ ಇಡ್ತಾ ಇದ್ದೀನಿ. 4 2 8, 3 8 ಇಲ್ಲೂ ಸಹ ಏನು ಬರುತ್ತೆ ನಿಮಗೆ? 24 ಬರುತ್ತದೆ. ಆಲ್ ಗುಡ್. ಅರ್ಥ ಆಯ್ತಾ? ನೋ, ಅರ್ಥ ಆಗಲಿಲ್ಲ? ನೀವು ಯಾರನ್ನಾದರೂ ಜೋಡಿ ಮಾಡಿ ಗುಣಿಸ್ಬೋದು. ಮೊದಲು ಇವ್ರನ್ನಾದರೂ ಜೋಡಿ ಮಾಡ್ಕೊಳ್ಳಿ. 3 4 12, ಮತ್ತು 2 ಹಾಗೆ ಬರೀರಿ. 12 2 24. ಅಥವಾ ಕೊನೆ 2 ಜೋಡಿ ಮಾಡಿರಿ. 4 2 8, 3ನ ಹಾಗೆ ಇಟ್ಟು 3 8 24. ಅದನ್ನು ಗುಣಿಸಿದ್ರು ಸಹ 24 ಬರ್ತದೆ. ನೀವು ಹೇಗಾದರೂ ಮಾಡಿದ್ರೆ 24 ಬರುತ್ತೆ. ಹೇಳಿ. ಎಸ್ 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 ತೇಜಸ್, ನೀವು ಮೊದಲನೇದು ಕೊನೆಯದು ಗುಣಿಸಿದ್ರು ಸಹ ಅದೇ ಬರುತ್ತೆ. ಹೇಗೆ? 3 2 6, ಮತ್ತಿನ್ಯಾರು ಉಳಿದ್ರು? 4. 6 4 24. Isn't it magic? Isn't it? It is. It looks like. ಏನಮ್ಮ? 3ನೇ ಮೆಥಡ್ ಮಾಡ್ಬೋದು, ಬಟ್ ಅವ್ನು ಕೇಳಿದ್ದು ಒಳ್ಳೇದಾಯಿತು. ನೀವು ಯಾವ ಮೆಥಡಲ್ಲಾದರೂ ಮಾಡಿರಿ. ನಾನೇನು ಮಾಡಿಬಿಡ್ತೀನಪ್ಪ ಅಂದರೆ, ಒಟ್ಟಾರೆ ಈಗ ನೋಡಿರಿ, ಗುಣಾಕಾರ ಅಂದರೆ ಯಾರ ಮನೆ ಅಂತ ಹೇಳಿದ್ವಿ ನಾವು? ಎಲ್ಲರನ್ನೂ ಮಾತಾಡಿಸ್ಬೇಕಷ್ಟೆ. ನೀವು ಹೆಂಗಾದರೂ ಮಾತಾಡಿಸ್ರಿ. ಮುಂದ್ಗಡೆಯಿಂದಾದರೂ ಮಾತಾಡಿಸಿ, ಹಿಂದ್ಗಡೆಯಿಂದಾದರೂ ಮಾತಾಡಿಸಿ, ಒಬ್ಬರನ್ನ ಬಿಟ್ಟು ಒಬ್ಬರನ್ನಾದರೂ ಮಾತಾಡಿಸಿ, ಒಟ್ಟಾರೆ ಎಲ್ಲರನ್ನೂ ಮಾತಾಡಿಸಿ, ನಿಮಗೆ ಉತ್ತರ ಬಂದೇ ಬರುತ್ತೆ. ಓಕೆ. ನಾನು ಯಾವ ಥರ ಮಾತಾಡಿಸ್ತೀನಿ ಅಂದರೆ, ಆದಷ್ಟು 0 ಬರೋ ರೀತಿ ಮಾತಾಡಿಸ್ತೀನಿ. ಆವಾಗ ಸುಲಭ ಆಗ್ತದೆ ನಮಗೆ. ಆಯಿತಾ? ಈಗ ಹೇಗೋ 3 ಅಂಕಿಗಳಿದ್ದಾವೆ, ತೊಂದರೆ ಇಲ್ಲ, ನೇರವಾಗಿ ಮಾಡ್ಬೋದು. 5 6 31 31 31 ದೀಕ್ಷಾ ಯೋಚನೆ ಮಾಡ್ತದಳು. ಹೌದಲ್ವಾ? 31 ಅಲ್ವಾ? ಇದಕ್ಕೆ ನೇರವಾಗಿ ಈ ಥರ ಬರಿಬೋದು. ಬರ್ತಾಯಿದೆ ಎಲ್ಲರಿಗೂ? ಎಲ್ಲರೂ ಮಾಡ್ತೀರಾ? ನೋಡಿ, ಇದಕ್ಕೇನು ಬರ್ತದೆ? ನೇರವಾಗಿ ಮಾಡಿ ಎಲ್ಲರೂ. ಕಮಾನ್, ಪ್ರಶ್ನೆ ಬರಿಬೇಕು, ಉತ್ತರ ನೀವೇ ಕಂಡುಹಿಡಿಬೇಕು. ಹಾಂ, ವೆರಿ ಗುಡ್. ಎಷ್ಟು ಬಂದಿದೆ? 32. ರೈಟ್. ನೋಡಪ್ಪ ಹೇಗೆ ಬರುತ್ತೆ 32. ನೋಡು, 2 7 14. ಇನ್ನು ಯಾರಿದ್ದಾರೆ? 3. 14 3 42. 32 ಹೇಗೆ ಬರ್ತದೆ? ಮಗ್ಗಿ ಬರಲ್ಲ, ಅದಕ್ಕೆ ಬರ್ತದೆ ಅಲ್ವಾ? ಮಾಡ್ತಿದ್ದೀವಾ ಎಲ್ಲರೂ? ಪೂರ್ವಿಕಾ ಹೇಳ್ರಿ. 22. ಇದು ಹೆಂಗೆ ಗೊತ್ತಾ? 31 32, 22 22. ಹಂಗೆ ಮಾಡಿದಾರೆ ಅವರು. ಎಲ್ಲಿ ಸ್ಟೆಪ್ ತೋರಿಸ್ರಿ. ನಾನು ಮಾಡಿಲ್ಲ, ಮನ್ಸಲ್ಲಿ ಮಾಡೋಕ್ಕೆ ಹೋಗಿದ್ದೀರಾ, ಅದಕ್ಕೆ ಆ ಥರ ಆಗಿದೆ. ಮರಿ, ನೀನು ಹೇಳಿದ್ದು ಕರೆಕ್ಟ್ ಇತ್ತು. ಸ್ವಲ್ಪ ನೋಡಿಲಿ 5 4 5 22 22 ಅಲ್ಲ 40. ಮನಸ್ಸಲ್ಲಿ ಮಾಡ್ಬೋದು. ಯಾಕೆ? ತಪ್ಪೇನಿಲ್ಲ, ಕರೆಕ್ಟ್ ಮಾಡಿದ್ದಾರೆ. ಶಿ ಹಸ್ ಡನ್ ಇಟ್. ಯು ಕ್ಯಾನ್ ಡೂ ಇಟ್. ಮನಸ್ಸಲ್ಲಿ ಮಾಡ್ಬೋದಲ್ಲ ಇದನ್ನು. ಹಲೋ ಮಗ್ಗಿ ಬರ್ತದಲ್ವ? ಎಷ್ಟು? ಅರೆ, 1 ಅಂಕಿ ಮಗ್ಗಿ ಬರಲ್ಲೇನ್ರಿ? ಏನ್ರಿ ದೀಕ್ಷಾ, 1 ಅಂಕಿ ಮಗ್ಗಿ ಬರಲ್ವಾ? ಹಂಗೆ ಮಾಡಿಬಿಟ್ಟು ಓಕೆ 4 5 20, 22 40 ನೇರವಾಗೂ ಬರೀಬೋದು. ಅಥವಾ ಯಾರಿಗೆ ಸಂಖ್ಯೆಗಳ ಮೇಲೆ ಸ್ವಲ್ಪ ನಂಬಿಕೆ ಕಡಿಮೆ ಇದೆ ಅಥವಾ ಕಾನ್ಫಿಡೆನ್ಸ್ ಕಡಿಮೆ ಇದೆ ಅವ್ರೇನು ಮಾಡ್ಬೋದು ಅಂದರೆ, ಸುಭಾಷ್ 4 5 20, 22
40 ಅಂತ ಈ ಥರನೂ ಬರಿಬೋದು, ಉತ್ತರ ಅದೇ ಬರ್ತದೆ. ಅಥವಾ ನಿಮಗೆ ಕೊನೆ ಸಾಲಿಂದ ಬರಬೇಕು ಅಂದರೆ 5 × 10 ಅಂದರೆ 4 × 4 ಈಗ ಬರಿತೀನಿ, 5 × 10 4 × 40 ಹೀಗೂ ಮಾಡ್ಬೋದು. ಅಥವಾ ನಮ್ಮ ಮಿಸ್ಟರ್ ತೇಜಸ್ ಅವ್ರ ಥರ ಮಾಡ್ತೀರಾ ಅಂದರೆ 4 2 ಮೊದಲು 4 2 8 ಇಂಟು 5 ಹಾಗೆ ಬರೆಯೋಣ, 8 5 40. ಚರಾ, ಇನ್ ಆಲ್ ದ ಪಾಸಿಬಲ್ ವೇಸ್ ಯು ವಿಲ್ ಆಲ್ವೇಸ್ ಗೆಟ್ ದಿ ಆನ್ಸರ್ ಆ್ಯಸ್ 40. ನಿಮಗೆ ಉತ್ತರ ಅದೇ ಬರ್ತದೆ, ಬೇರೇನೂ ಬರೋದಿಲ್ಲ. ಹೇಗಾದರೂ ಗುಣಿಸ್ಬೋದು, ಒಟ್ಟು ಎಲ್ಲರೂ ಒಂದು ಸರಿ ಮಾತಾಡಿಸ್ಬೇಕು. ಗುಣಾಕಾರದ ಭಾಷೆಯಲ್ಲಿ ಒಮ್ಮೆ ಮಾತಾಡಬೇಕು. ಬಂತಲ್ವಾ? ಈಸಿ ಅನ್ಸುತ್ತಾ ನಿಮಗೀಗ? ಗೊತ್ತಾಗ್ತಿದೆ ಎಲ್ಲರಿಗೂ? ಹೇಗಾದರೂ ಮಾಡ್ಬೋದು, ಬಲಗಡೆಯಿಂದನೇ ಮಾಡ್ಬೋದು, ಎಡಗಡೆಯಿಂದ ಬರ್ಬೋದು, ಮಧ್ಯದಿಂದ ಹೋಗ್ಬೋದು, ಹೇಗಾದರೂ ಮಾಡ್ಬೋದು, ಉತ್ತರ ಅದೇ ಬರ್ತದೆ. ಒಂದು ಸಾರಿ ಮಾತಾಡಿಸ್ಬೇಕು ಎಲ್ಲರನ್ನು, ಯಾರನ್ನೂ ಬಿಡಬಾರ್ದು. ಸಾಗರ್, 6 3 18 18 4 72 ಖತಮ್. ಈಸಿ ಈಸಿ. ಮನಸ್ಸಲ್ಲಿ ಮಾಡೋಕ್ಕಾಗಲಿಲ್ಲ ಅಂದರೆ ಈ ಥರ ಮಾಡ್ಬೋದು. 6 3 18 18 4 72. ಕ್ಲಿಯರ್? 3 4 12 12 6 72 6 4 24 24 3 72. ಹೇಗೆ ಮಾಡಿದ್ರೂ ಉತ್ತರ ಅದೇ ಬರ್ತದೆ. ಡೈರೆಕ್ಟ್ ಆನ್ಸರ್ ಇಡ್ಬೋದು. ಅಫ್ಕೋರ್ಸ್ ಡೈರೆಕ್ಟ್ ಆನ್ಸರು ಬರಿಬೋದು ಇಫ್ ಯು ನೋ ಇಟ್, ನಿಮಗೆ ಗೊತ್ತಿತ್ತು ಅಂದರೆ. ಆಮೇಲೆ ಚಿಕ್ಕ ಸಂಖ್ಯೆ ಬಂತಂದ್ರೆ ಡೈರೆಕ್ಟ್ ಆನ್ಸರೇ ಬರಿಬೋದು ನಾವು. ದೊಡ್ಡ ದೊಡ್ಡ ಅಂಕೆಗಳು ಬಂದರೆ 2 ಗುಣಿಸಿ ಮತ್ತು ಅವ್ನು ಗುಣಿಸ್ಬೇಕಾಗತ್ತೆ. ಅದು ಮುಂದೆ ನೋಡ್ತೀರಾ ನೀವು, ಮುಂದೆ ನೋಡ್ತೀರಿ. ಎಲ್ಲಿ ಡೈರೆಕ್ಟ್ ಬರಿಬೇಕು, ಎಲ್ಲಿ ಡೈರೆಕ್ಟ್ ಬರಿಬಾರ್ದು ನಿಮಗೆ ಗೊತ್ತಾಗುತ್ತೆ. ಗೊತ್ತಾಯ್ತಾ? ಹಲೋ, ನಾನೀಗ ತೇಜಸ್ ಥರ ಬರ್ತೀನಿ. 5 2 5 2 18 ನೇರವಾಗಿ ಬರಿತೀನಿ ನಾನು ಸಹ. ಡೈರೆಕ್ಟಾಗಿ ಬರಿಬೋದು, ನಿಮಗೆ ಬರುತ್ತೆ ಅಂದರೆ ಡೈರೆಕ್ಟಾಗಿ ಬರಿಬೋದು. ಒಂದು ವೇಳೆ ಬರಲಿಲ್ಲಪ್ಪ ಅಂದರೆ, ಕಷ್ಟ ಆಯಿತು ಅಂದರೆ 8 2 16 16 5 80. 16 ಮಗ್ಗಿ ಬರಬೇಕು, 16 ಮಗ್ಗಿ ಬರಬೇಕು. ಮಗ್ಗಿ ಎಲ್ಲಿವರೆಗೂ ಬರಬೇಕು? ರೈಟ್. ಏಳು 3 ಇಲ್ಲಪ್ಪ 21 ಮಗ್ಗಿ ಬೇಡ ನನಗೆ. 3 3 9 7 ಹಾಗೆ ಬರಿತೀನಿ ಕೆಳಗೆ. 7 9 63. ಈಸಿ ಈಸಿ. 21 3 ಅನ್ನೋ ಬದಲು 7 9 63. ಸೇಮ್ ಆನ್ಸರ್, ಸೇಮ್ ಆನ್ಸರ್. ಯಾ 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 9 1 9 9 8 72. ನೇರವಾಗಿಯೂ ಬರಿಬೋದು, ಆಯಿತಾ? ನಿಮಗೆ ಬರ್ತದೆ ಅಂದರೆ ನೇರವಾಗಿಯೂ ಬರಿಬೋದು. ಮುಂದೋಗ್ಬೋದಾ ಮಕ್ಕಳೇ? ಈಸಿ ಅನಿಸ್ತದ? ಫಟಾಫಟ್ ಮಾಡ್ತಾ ಹೋಗ್ರಿ, ನನ್ನ ಜೊತೆ ಮಾಡ್ತಾ ಬನ್ನಿ. ಎಲ್ಲರೂ 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 ಮಾಡಬೇಕು. ನಾಲ್ಕು 6 24 24 3 72. ಸಿಂಪಲ್ ಸಿಂಪಲ್. 24 3 82 72. 24 ಮಗ್ಗಿ ಬರಬೇಕು. ಮಾಡ್ತಿದ್ದೀರಿ? ಆಲ್ ಆಫ್ ಯು. 5 5 25 25 2 50. ನೇರವಾಗಿಯೂ ಮಾಡ್ಬೋದು ಮಕ್ಕಳೇ, ಮನಸ್ಸಲ್ಲೇ ಮಾಡ್ಬೋದು. ಮಗ್ಗಿಗಳು ಚೆನ್ನಾಗಿ ಬಂತಂದರೆ ಮನಸ್ಸಲ್ಲೇ ಮಾಡ್ಬೋದು. 5 5 5 25 25 2 50. ಅಥವಾ 2 5 10 10 5 50. 5 2 10 10 5 50. ಎಲ್ಲ ಸೇಮ್. ಹೇಗೆ ಮಾಡಿದ್ರು ಅದೇ ಬರ್ತದೆ ಉತ್ತರ. ಒಮ್ಮೆ ಮಾತಾಡಿಸ್ಬೇಕಷ್ಟೆ. ಹೌದು, ಬಂತು ಅಂತ ಅನ್ಬೇಡಪ್ಪ. ಹೌದು, ಓಕೆ. ತ್ರಿಷಿಕಾ ಅವ್ರಿಗೆ ಸ್ವಲ್ಪ ಡಿಸ್ಟರ್ಬ್ ಆಗ್ತದೆ. ಸೊ ನಿಮಗೆ ಉತ್ತರ ಬಂತಂದರೆ ಶಾಂತ ರೀತಿಯಿಂದ ಕೂತ್ಕೊಂಬಿಡಿ. ಹಾಗಂತೇಳಿ ನಿದ್ದೆ ಮಾಡಬೇಡಿ. ಓಕೆ. ಹಾಂ, ಏನಪ್ಪ ಗೌತಮ್ ಪಾಟೀಲ್? ಹಾಂ ಹಾಂ 3 2 6 ಇನ್ನು ಉಳಿದದ್ದು 8. 6 8 48. ಇದಕ್ಕೆ ಉತ್ತರ 48 ಬರಬೇಕು. ಮುಂದಿನ ಪ್ರಶ್ನೆ. ಚಾಲೋ ಜಿ.
6 4 24, 24 5 120. ಬರೀತಿದ್ದೀರಿ? ಈಸಿ ಅನಿಸ್ತದೆಯಾ? ಹಾಂ, ಕಷ್ಟ ಅನ್ಸುತ್ತಾ? ಓಹೋ, 7 2 7 2 14, 14 6 84. ದಟ್ಸ್ ಇಟ್. ಈಸಿ ಪೀಸಿ. ಅಲ್ಲ, ಮ್ಯಾಥ್ಸ್ ಈಸಿ ಇದೆ. ನಾನು ಈಸಿ ಮಾಡ್ಕೊತೀನಿ ಇದನ್ನು. ಈ ಥರ ಮಾಡಿಬಿಡ್ತೀನಿ. 27 ಮಗ್ಗಿ ಬೇಡ. 2 3 6, ಅದಕ್ಕೆ 9 ಗುಣಿಸ್ಬಿಟ್ರೆ 6 9 54. ಸಿಂಪಲ್. ಈಗ 9 3 27, 27 2 54 ಅನ್ನೋ ಬದಲು ನಮಗೆ ಗೊತ್ತಿರೋ ಮಗ್ಗಿ ಬರೋ ರೀತಿ ಮಾಡ್ಕೊಬೋದು. ಈ ಥರನೂ ಒಂದು ವೇಳೆ 27 ಮಗ್ಗಿ ಬರೋಲ್ಲ ಅಂದರೆ, 27 ಮಗ್ಗಿ ಕಷ್ಟ ಆಯಿತು ಅಂದರೆ. ಓಕೆ, 8 4 32, 32 1 32. ಮಕ್ಕಳೇ ನೇರವಾಗಿಯೂ ಬರಿಬೋದು. ನಿಮಗೆ ಬರುತ್ತೆ ಅನ್ನೋದಾದರೆ, ಒಂದೇ ಸಾಲಲ್ಲಿ ನಿಮಗೆ ಉತ್ತರ ಬರುತ್ತೆ ಅನ್ನೋದಾದರೆ ಶ್ರಾವಣಿ, ನೀವು ಉತ್ತರನ ನೇರವಾಗಿಯೂ ಸಹ ಬರಿಬೋದು. ಸ್ಟೆಪ್ ವೈಸ್ ಬರಿಬೇಕಂತೇನಿಲ್ಲ. ಆಯ್ತಾ ಯುವರಾಜ್? 2 9 18, 18 4 72. ಸೊ ಸಿಂಪಲ್. ಹಾಂ, ಆನ್ಲೈನಲ್ಲಿ ನೋಡ್ತಿರುವ ಮಕ್ಕಳು ನೀವು ವಿಡಿಯೋನ ಪಾಸ್ ಮಾಡಿ ಮಾಡ್ಬೋದು, ಇಲ್ಲ ನಮ್ಮ ಜೊತೆಗೆ ನೀವು ಸಹ ಮಾಡ್ತಾ ಬರ್ಬೋದು. ಓಕೆ ಜೀವಿಕಾ, 5 7 5 7 35, 35 3 ಮಾಡ್ಲಿಕ್ಕೆ ಬರಲಿಲ್ಲ ಅಂದರೆ ಮಾಡಿ ಇಲ್ಲೇ. 3 5 15, ದಶಕ 1, 3 3 9 1 10 ಮಾಡೋದು ಕಲ್ತಿದ್ದೀವಲ್ವಾ? ಗುಣಾಕಾರ ಮಾಡೋದು ಕಲ್ತಿದ್ದೀವಲ್ವ ಮಕ್ಕಳೇ? ಈ ಥರ ಹಲೋ ಎಸ್ ಆರ್ ನೋ? ಸೊ ಇಲ್ಲಿ ಮತ್ತೊಂದು ಗುಣಾಕಾರ ಈ ಥರ ಮಾಡಿಬಿಡ್ಬೇಕು ಇಲ್ಲಿ ಅಷ್ಟೇ. ಈಸಿನೂ ಮಾಡ್ಬೋದು. 7 3 21, 21 5 105 ಅದೇ ಬರ್ತದೆ. ಹಾಗೂ ಮಾಡ್ಬೋದು. ನಿಮಗೆ ಗೊತ್ತಿರುವ ಮಗ್ಗಿಗೂ ಅದನ್ನು ಪರಿವರ್ತಿಸ್ಬೋದು. ಅವಾಗ ಇನ್ನೂ ಸುಲಭ ಆಗ್ತದೆ, ಇನ್ನೂ ಸುಲಭ ಆಗ್ತದೆ. 6 6 ಬೇಡ ಬೇಡ, 36 ಮಗ್ಗಿಗೆ ಹೋಗ್ಬೇಕಾಗ್ತದೆ. ಯಾರಿಗೆ ಬೇಕದು? 6 2 ಹಾಂ, ಈಗ ನೋಡಿರಿ 12 6 72. ಗೊತ್ತಿರೋ ಮಗ್ಗಿ ಸಿಕ್ಬಿಡ್ತದೆ. ಹಿಂಗೂ ಯೂಸ್ ಮಾಡ್ಬೋದು ನಾವು. ಈ ಟೆಕ್ನಿಕ್ನು ಬಳಸ್ಬೋದು. ಭಗವಂತ 8 3 24, 4 ಹಾಗೆ ಬರಿತೀನಿ. 24 4 96. ಆಮ್ ಐ ರೈಟ್? ಥ್ಯಾಂಕ್ ಯು. 4 8 32, 32 3 96. ಎಸ್ ಚಿನ್ಮಯ್, ನೀವು ಆ ಥರನೂ ಮಾಡ್ಬೋದು. ಕರೆಕ್ಟ್ ಇದೆ, ಕರೆಕ್ಟ್ ಇದೆ. 7 5 ಹಾಂ 5 4 20, 7 20 ಅಥವಾ 27 140. ಇದು ಈಸಿ ಆಯ್ತದೆ, ಈಸಿ ಆಗ್ತದೆ. ರೈಟ್ ಮಿಸ್ಟರ್ ತೇಜಸ್, ಇದು ಈಸಿ ಇದೆ. ಏನೋ ಭಾಳ ಇದೆ ತಾಳ್ರಿ, ಸಾಕಷ್ಟಿದ್ದಾವೆ. ರಿಯಲಿ ಈ ಥರ ಬಂದರೆ ಮಕ್ಕಳು ಏನು ಮಾಡಬೇಕು ಗೊತ್ತಾ? 2 ಗುಂಪು ಮಾಡಿಬಿಡಿ. ಗುಂಪು ಮಾಡಿಬಿಡಿ. 2 3 6 ಇಂಟು ಮತ್ತು ಅದೇ ಬರಿಬೇಕು. 4 1 4. ಅರ್ಥ ಆಯ್ತಾ? 6 4 24. ಸರ್ ಇದನ್ನು ಹೀಗೇ ಗುಂಪು ಮಾಡಬೇಕಾ ಅಂತ ತೇಜಸ್ ಕೇಳ್ತಾನೆ. ಈಗ ಸರ್ ನಾವು ಉಲ್ಟಾ ಸೀದಾ ಮಾಡ್ತೀವಿ ಸರ್. ಯಾವ ಥರ ಸರ್? ಫಸ್ಟು 2 1 2 ಸರ್, 2 4 8 ಸರ್, 8 3 24 ಸರ್. ಹಿಂಗೆ ಮಾಡ್ತೀವಿ ಸರ್. ನೀವು ಹೇಗಾದರೂ ಮಾಡಿರಿ 24 ಬರುತ್ತೆ ಉತ್ತರ. ಯು ಕ್ಯಾನ್ ಟ್ರೈ ಇಟ್. ಟ್ರೈ ಮಾಡ್ಬೋದು ನೀವು. ಏನಮ್ಮ? ಡೈರೆಕ್ಟ್ ಆನ್ಸರು ಬರಿಬೋದು, ಬರುತ್ತದೆ. ಆದರೆ ಉತ್ತರ ಸರಿ ಬರ್ತದೆ ಅಂದರೆ ಖಂಡಿತ ಬರಿಬೋದು. ಉತ್ತರ ಸರಿ ಬರ್ತದೆ ಅಂದರೆ ಖಂಡಿತ ಬರಿಬೋದು. ನನ್ನ ಪ್ರಕಾರ ಭಾಳ ಸಂಖ್ಯೆಗಳು ಈ ಥರ ಬಂತಂದರೆ ಇದನ್ನು ನೀವು 2 ಗುಂಪು ಮಾಡಿ ಮಕ್ಕಳೇ. 2 ಗುಂಪು ಮಾಡಿಬಿಟ್ಟು ಆಮೇಲೆ ಈ ಥರ ಉತ್ತರ ಬರೆಯೋದು ಕ್ಷೇಮ. ತಪ್ಪಾಗಲ್ಲ, ಅವಾಗ ತಪ್ಪಾಗಲ್ಲ.
ಮಾಡ್ಬೋದು, ಬರೆದ್ರೆ ತಪ್ಪಾಗೋ ಸಾಧ್ಯತೆ ಕಡಿಮೆ. ಈ ಥರ ಬರೆದ್ರೆ ಕಡಿಮೆ ಆಗ್ತದೆ. ಮನಸ್ಸು ಒಂದೊಂದ್ಸರಿ ಒಂದೊಂದು ಸಂಖ್ಯೆಗಳನ್ನು ಮರೆತು ಬಿಟ್ಬಿಡ್ತದೆ. ಹಾಗಾಗಿ ಗುಂಪು ಮಾಡೋಣ. 5 2 10, 3 2 6, 10 6 60. ಸೋ ಸಿಂಪಲ್. ಬಂದಿದೆಯಾ ಎಲ್ಲರಿಗೂ? ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಯುವರಾಜ್, ಪ್ರಶ್ನೆ ಬರೀರಿ. 4 3 2 5. 2 ಗುಂಪು ಮಾಡಿ. 4 3 12, 2 5 10, 12 10 120. ಈ ಥರ ಮಾಡಿ. ಇದನ್ನು ಒಂದು ಏನು ಗುಣಿಸಿದ್ದೀವಿ ಇದನ್ನು ಇಲ್ಲಿ ಬರಿಬೇಕು. ಇದನ್ನೇನು ಗುಣಿಸ್ತಾ ಇದ್ದೀವಿ ಅದನ್ನು ಇಲ್ಲಿ ಬರಿಬೇಕು. ಅವೆರಡನ್ನು ಗುಣಿಸಿ ಇಲ್ಲಿ ಬರಿಬೇಕು. ಸುಭಾಷ್, ಕ್ಲಿಯರ್ ಆಯ್ತಪ್ಪ? ಮುಂದಿನ ಪ್ರಶ್ನೆ. ಇದನ್ನು ಗುಣಿಸ್ಬೇಕು. 6 1 6, 4 3 12, 6 12 ಅನ್ನೋ ಬದಲು 12 6 ಅಂತಲೂ ಕರಿಬೋದು ಇದನ್ನು, ರೈಟ್? 12 6 72. ಗುಣಕಾರ ನೀವು ಹೇಗಾದರೂ ಮಾಡ್ಬೋದು. ಎಡಗಡೆಯಿಂದ ಬಲಕ್ಕೆ ಮಾಡ್ಬೋದು, ಬಲಗಡೆಯಿಂದ ಎಡಕ್ಕೆ ಮಾಡ್ಬೋದು. ಉತ್ತರ ಸರಿಯಾಗಿ ಬರ್ಬೇಕಷ್ಟೇ. ಸರಿಯಪ್ಪ ಚೇತನ್, ಗೊತ್ತಾಗುತ್ತೆ ಹೇಗೆ ಮಾಡೋದು ಅಂತ? ಗುಂಪು ಮಾಡೋದು ಗೊತ್ತಾಗ್ತಿದೆ? ಹರ್ಷ ಮಾಡ್ತಾಯಿದ್ದೀರಾ? ಗೊತ್ತಾಗಲಿದ್ರೆ ಕೇಳಬೇಕು. ಅರಿತಾ ಇದ್ದೀರಾ ಶ್ರಾವಣಿ? ಓಕೆ. 3 5 15, 2 4 8, 15 8 120. ಬಂದಿದೆ? ಶಾಲು. ಗುಂಪು ಮಾಡಿ. 2 ಗುಂಪು ಮಾಡಿ. 7 2 14, 1 8 8, 14 8 112. ಕ್ಲಿಯರ್? ಈಸಿ ಅನಿಸ್ತದ ಕಷ್ಟ ಅನಿಸ್ತದ ಮಕ್ಕಳೇ? ಈಸಿ ಇದೆಯಾ? ಅರ್ಥ ಆಗ್ತಿದೆಯಾ ಹೇಗೆ ಮಾಡೋದಂತ? ಈ ಥರ ಸಾಲಿಗೆ ಗುಣಕಾರ ಬಂತಂದರೆ ಮಾಡ್ತೀರಲ್ವಾ? ಹಾಂ, ಮತ್ತು ಮಾಡ್ಲಿಕ್ಕೆ ಬರಲ್ಲ ಅಂತ ಅನ್ಬಾರ್ದು. ಗುಂಪು ಮಾಡಿ. 2 ಗುಂಪು ಮಾಡಿ ಸದ್ವಿನ್. ಹಾಂ, ಓ ಎಸ್ ಮಾಡೋಣ ಬಾ. ಓಕೆ, ಇಲ್ಲಿ ನೋಡಿ ತನ್ಮಯ್. 2 3 6 4, 6 4 24, 24 4 ಮಗ್ಗಿ ಬರಬೇಕು 96. ಅದೇ ಆನ್ಸರ್ ಬರ್ತದೆ. ನೀವು ಈ ಕಡೆಯಿಂದನಾದರೂ ಮಾಡಿ, ಆ ಕಡೆಯಿಂದನಾದರೂ ಮಾಡಿ, ಕ್ರಮಬದ್ಧವಾಗಿ ಒಂದು ಸರಿ ಮಾಡಿ, ಎಲ್ಲರನ್ನೂ ಮಾತಾಡಿಸಿ ಅಷ್ಟೇ. ಸೊ ನಾನು ಗುಂಪು ಮಾಡ್ತಾಯಿದ್ದೀನಿ. 4 4 16, 3 2 6, 16 6 96. ಮಗ್ಗಿಗಳು ಚೆನ್ನಾಗಿ ಬಂತಂದರೆ ಪಟ್ ಅಂತ ಬರ್ತದೆ ಎಲ್ಲ ಉತ್ತರ. ಮಗ್ಗಿಗಳು ಬರಲ್ಲ ಅಂದರೆ ಭಾಳ ಕಷ್ಟ ಆಗ್ತದೆ, ಬೆರಳು ಎಣ್ಸ್ಕೊಂತ ಕೂರ್ಬೇಕಾಗತ್ತೆ. ಮುಂದಿನ ಪ್ರಶ್ನೆ ಕೌಶಲ್ಯ. ಎರಡೆರಡು ಗುಂಪು ಮಾಡ್ತಾಯಿದ್ದೀನಿ. ಐದು 3 15 ಕೇಶವ, 6 1 6, 15 6 90. ಗೊತ್ತಾಗ್ತಿದೆಯಲ್ಲ ಶ್ರೀನಿಧಿ? ಬರ್ತಾ ಇದೆಯಾ? ಗುಡ್. 2 7 14, 2 3 6, 14 6 84. ಸ್ವಂತ ಮಾಡಿ. ನಾನು ಸ್ವಲ್ಪ ವೇಗವಾಗಿ ಮಾಡಿಬಿಟ್ಟೆ. ಸ್ವಂತ ಮಾಡಿ. ಪೂರ್ವಿಕಾ, ಅದು ಮಾಡಬೇಡಮ್ಮ. ಡೋಂಟ್ ಡೂ ದಟ್ ನಾವು. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಮೊದಲು ಪ್ರಶ್ನೆ ಬರೀರಿ.
ಗುಂಪು ಮಾಡಿ 8 1 8, 5 2 10, 8 10 80, 8 10 80 ಬಂದಿದೆ. ಡನ್. ಮುಂದಿನ ಪ್ರಶ್ನೆ. ಮೂರಾರ್ಲೆ 18, 2 4 8, 18 8 144. ಈ ಥರ ಮಾಡಿದ್ರೆ ಬರ್ತದೆ. ಮೂವತ್ತಾರು 4 ಅಂತ ಮಾಡ್ತೀರಾ, ಅದು ಕಷ್ಟ ಆಗ್ಬಿಡುತ್ತೆ ಅವಾಗ, ಕೆಲವ್ರಿಗೆ ಕಷ್ಟ ಆಗುತ್ತದು. ಈ ಥರ ಮಾಡಿದ್ರೆ ಸುಲಭ ಆಗ್ಬಿಡುತ್ತೆ. ಗುಂಪು ಮಾಡಬೇಕು, ನಮಗೆ ಗೊತ್ತಿರೋ ಮಗ್ಗಿಗಳಿಗೆ ಗುಂಪು ಮಾಡ್ಬೇಕು ನಾವು. ಈ ಥರ ಸುಲಭ ಆಗುತ್ತೆ. 9 2 ಬರೀರಿ, ನೀವೇ ಬರೀರಿ, ನಾವು ನಿಮಗೆ ಡಿಸ್ಟರ್ಬ್ ಮಾಡಲ್ಲ. ಉತ್ತರ ನೀವು ಕಂಡುಹಿಡೀರಿ. ಕೌಶಲ್ಯ, ಬಿಸಿನೀರು ಕುಡಿಬೇಕು ಮರಿ. 9 2 18, 1 3 3, 18 3 54. ಕರೆಕ್ಟ್ ಇದೆಯಾ? ಫ್ಯಾಂಟಾಸ್ಟಿಕ್. 54 ಮತ್ತೆ ಯಾವ ಮಗ್ಗಿಯಲ್ಲಿ ಬರುತ್ತೆ? 54 ಮತ್ತೆ ಯಾವ ಮಗ್ಗಿಯಲ್ಲಿ ಬರುತ್ತೆ? ಹಾಂ, 6 ಎಷ್ಟಲೇ? ಹಾಂ, 6 9 ಮತ್ತೆ ಯಾವ ಮಗ್ಗಿ? 9 6 ಮತ್ತೆ 18 3 ಈಗ ತಾನೇ ನೋಡಿದ್ವಿ. ಮತ್ತೆ 3 18 ಸರಿ. 27 2. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಮಗ್ಗಿ ಯಾರ್ಯಾರು ಚೆನ್ನಾಗಿ ಕಲ್ತಿದ್ದೀರಾ ನೋಡ್ರಿ. ಈ ಥರ ಹುಡ್ಕಾಡಕ್ಕೆ ಬರ್ಬೇಕು ನಮಗೆ. ಯಾಕಂದರೆ ಮುಂದಿನ ಪಾಠಗಳಲ್ಲಿ ನಾವು ಅಪವರ್ತನಗಳು ಅಂತ ಒಂದು ಪಾಠ ಇದೆ, ಅದನ್ನು ನೋಡ್ತೀವಿ. ಅಲ್ಲಿ ಒಂದು ಸಂಖ್ಯೆ ಯಾವ್ಯಾವ ಮಗ್ಗಿಯಲ್ಲಿ ಬರುತ್ತೆ ಅಂತ ಹುಡುಕ್ತೀವಿ. ಯಾವುದರ ಮಗ್ಗಿ? 4 5 20, 2 3 6, 26 120, 26 120. ಬರ್ತಾಯಿದೆಯಾ ಎಲ್ಲರಿಗೂ? ಹಾಂ, ಚಿರು ಮಾಡ್ತಿದ್ದೀರಾ? ಕಷ್ಟ ಅನ್ಸುತ್ತಾ? ಆನ್ಸರ್ ಬರ್ತಾಯಿದೆಯಾ ಸ್ವಂತ ಮಾಡಲಿಕ್ಕೆ? ಜೀವನ್ ಏನಪ್ಪ ಮಾಡ್ತಿದ್ದೀರಿಲ್ಲ? ಪ್ರಶ್ನೆ ಬರೀರಿ, ಉತ್ತರ ನೀವೇ ಬರೀರಿ, ನೋಡೋಣ. ಓಕೆ, ಗುಂಪು ಮಾಡ್ತಾಯಿದ್ದೀರಿ. ಕರೆಕ್ಟ್. ಸಿಕ್ಸ್ 3s. ಓಕೆ. ಏನಿದೆ ಅಲ್ಲಿ? 18 4s ಎಷ್ಟು? ಅದಕ್ಕೆ ಟೇಬಲ್ಸ್ ಬರಬೇಕು ಅಂತ ಹೇಳೋದಪ್ಪ. ಈಗ ನೋಡಿ, ಅಲ್ಲಿ ಮುಂದಕ್ಕೆ ಮಾಡೋಕ್ಕೆ ಬರ್ತಾಯಿಲ್ಲ ಈಗ, ಹೌದಲ್ವಾ? ಸ್ವಲ್ಪ ನೋಡಿ ಬರೀಪ್ಪ, ದುಂಡು ಬರೀ. ಅಷ್ಟು ದೊಡ್ಡ ಅಕ್ಷರಗಳನ್ನ ಅಷ್ಟು ದೊಡ್ಡದು ಬರೀಬಾರ್ದು ಕಣಪ್ಪ. 18 4s ಮಾಡ್ಲಿಕ್ಕೆ ಬರ್ತಾಯಿಲ್ಲ ಈಗ ಜೀವನ್ಗೆ. ಯಾಕಂದರೆ ಟೇಬಲ್ಸ್ ಗೊತ್ತಿಲ್ಲ. ಇದನ್ನು ಗ್ರೂಪ್ ಮಾಡಿದ್ರು. 6 3s 18 ಅಂತ ಹೇಳಿದ್ರು, ಕರೆಕ್ಟ್ ಇದೆ. 4 1s 4 ಅಂತ ಹೇಳಿದ್ರು, ಇಲ್ಲಿಗೆ ಫ್ರೀಸ್ ಆಗ್ಬಿಟ್ರು. ಐ ಡೋಂಟ್ ನೋ ಸರ್, ಐ ಡೋಂಟ್ ನೋ ಟೇಬಲ್ಸ್ ಸರ್. ನಾವು ಇಲ್ಲಿವರೆಗೂ ಅಷ್ಟೇ ಸರ್ ಮಾಡೋದು, ಮುಂದೆ ಮಾಡಲ್ಲ ಸರ್. 4 8 32, 18 ಮಗ್ಗಿ ಬರ್ದಿದ್ರೆ ಏನಾಯ್ತಪ್ಪ? 4 ಮಗ್ಗಿ ಬರುತ್ತಲ್ವ? 32 2 ದಶಕ 3, 4 1 4 + 7, 4 + 3 7 72. ಆಯಿತು ಹೇಳಲಿಕ್ಕೆ ಬಂದ್ರಿ. ನೆಕ್ಸ್ಟ್ ಮಾಡಿರಿ, ಟ್ರೈ ಮಾಡಿರಿ. ಹೌದು, ಆ ಒಂದು ತೆಗೆದೇ ಬಿಡ್ಬೋದಲ್ವ ನಾವು? ಒಂದು ಕೊಡೋ ಅವಶ್ಯಕತೆನೇ ಇಲ್ಲ ಆ್ಯಕ್ಚುಲಿ. ಯು ಆರ್ ರೈಟ್, ಒಂದು ತೆಗೆದೇ ಬಿಡ್ಬೋದಲ್ವಾ? ಯಾಕಂದರೆ 7 1 7 ಅದೇ ಬರ್ತದೆ, 7 ಬರ್ತದಲ್ವಾ? ಒಂದು ತೆಗೆದೇ ಬಿಡ್ಬೋದು ನಾವು. ಗುಣಾಕಾರ ಇದ್ದಾಗ ಒಂದು ಬರೀದಿದ್ರೆ ಇಟ್ಸ್ ಫೈನ್, ದೆರ್ ಇಸ್ ನೋ ಪ್ರಾಬ್ಲಮ್. ಒಂದು ಬರೆಯೋದೇ ಬೇಡ. ಅಯ್ಯೋ ಅಮೃತ ಮೇಡಮ್, ಮತ್ತು ಕ್ವೆಶನ್ನ 7 × 6 × 2 ಅಂತ ಬರೆದುಬಿಟ್ಟಿರಿ.
ಹಂಗೆ ಬರಿಬೇಡ್ರಿ, ಇಲ್ಲಿ ಬರೀ 7 × 6 ಅಂತಲೇ ಬರ್ಕೊಳ್ಳಿ ಬೇಕಾದರೆ, ಆಯಿತಾ. ಇದೊಂದು ಇಂಟು 3 ಇಂಟು ಬರಿಬೇಡ್ರಿ, ಮತ್ತೆ ಒಂದೇ ಇಂಟು ಬರೀರಿ ಸಾಕು. ಸೊ ಏನು ಮಾಡ್ಬೋದು ಮಕ್ಕಳೇ, ಈ ಥರ ಮಾಡೋಣ. 6 ಮತ್ತು 2 ಗುಂಪು ಮಾಡೋಣ, 7 ಹಾಗೆ ಬರೆಯೋಣ. ಯಾಕಂದರೆ 7 × 7 ಬರ್ತದಲ್ವಾ, 7 × 7 ಬರ್ತದೆ. ಏನು ಗುಂಪು ಮಾಡಲೇಬೇಕು ಇಲ್ಲೂ ಸಹ. ಆಯಿತು, ಗುಂಪು ಮಾಡಿದ್ರು ಏನು ಬರ್ತದೆ, 7 × 7 ಬರ್ತದೆ. 1ರಿಂದ ಗುಣಿಸಿದ್ರು ಒಂದೇ, ಗುಣಿಸ್ತಾ ಇದ್ದರೂ ಒಂದೇ ಅಲ್ವಾ, ಅದೇ ನಂಬರ್ ಬರ್ತಲ್ವಾ. ಎಸ್ ಆರ್ ನೋ ಗುರು. ಸೊ ಏನಾಗ್ತದೆ ಇಲ್ಲಿ, 7 × 7, 6 × 2 = 12, 12 × 7 = 84. ಉತ್ತರ ಅಷ್ಟೇ ಬರ್ತದೆ. ರೈಟ್ ಋತಿಕ್ ರಾಯ್. ಓಕೆ ತಾಯಮ್ಮ, ನೀವು ಎಲ್ಲ ಭರತನಾಟ್ಯ ಭಾಳ ಚೆನ್ನಾಗಿ ಮಾಡ್ತೀರಿ. ಗ್ರೂಪ್ ಮಾಡ್ತಾಯಿದ್ದೀನಿ, ಮಾಡಿ, ಸ್ವಂತ ಮಾಡಿ ಮಕ್ಕಳೇ. ಸ್ವಂತ ಮಾಡೋ ಅಭ್ಯಾಸ ಮಾಡ್ಕೊಬೇಕು ನಾವು. ನಿಧಾನ ಆದರೂ ಪರವಾಗಿಲ್ಲ, ನಾವು ಸ್ವಂತ ಮಾಡೋದು ಕಲಿಬೇಕು. ಯಾಕಂದರೆ ಪರೀಕ್ಷೆಯಲ್ಲಿ ನೀವು ಸ್ವಂತ ಬರೀಲೇಬೇಕಾಗತ್ತೆ ಉತ್ತರ, ಅಲ್ಲಿ ನಾವು ಬರ್ಸೋಕ್ಕಾಗೋದಿಲ್ಲ. ಹೆಸರನ್ನು ಪರೀಕ್ಷೆಯಲ್ಲಿ ನೀವಿರ್ತೀರಿ, ನಾನಿರೋದಿಲ್ಲ ಅಲ್ಲಿ. 120, 120, 5 × 4 = 20, 3 × 2 = 6, 26 120. ಟಡಾ, ಬಂದಿದೆ. ಕ್ಲಿಯರ್. ಮುಂದಿನ ಪ್ರಶ್ನೆ ಶಾಲೋಜಿ. ಗ್ರೂಪ್ ಮಾಡೋಣ, ಗ್ರೂಪ್ ಮಾಡೋಣ, ಗ್ರೂಪ್ ಮಾಡೋಣ. 8 × 2 = 16, 3 × 1 = 3, 16 × 3 = 48. ಕ್ಲಿಯರ್ ಇದೆ ಮಕ್ಕಳೇ? ಅಲ್ಲ ಬರ್ತಾ ಇದೆಯಲ್ಲ ಎಲ್ಲರಿಗೂ? ಫ್ಯಾಂಟಾಸ್ಟಿಕ್. ಮುಂದಿನ ಪ್ರಶ್ನೆ. ಇದರ ಮೇಲೂ ಸಹ ಒಂದು ವರ್ಕ್ಶೀಟ್ ಬರ್ತದೆ, ಡೋಂಟ್ ವರಿ. ಆಯ್ತಪ್ಪ. 2 9 18, 1 4 4, 18 4 72. ಮಿಸ್ಟರ್ ಜೀವನ್, ಮತ್ತೆ 18 4 ಬಂದಿದೆ ನೋಡಿ. 18 4 72. ಮುಂದಿನ ಪ್ರಶ್ನೆ. ಹ್ಯಾಂಡ್ ರೈಟಿಂಗ್ ಸ್ವಲ್ಪ ಫಾಸ್ಟ್ ಇರಬೇಕು ಸಂಭ್ರಮ್, ಬರಿಬೇಕು, ಬೇಗವಾಗಿ ಬರಿಬೇಕು. ಇದನ್ನು ನಾನು ನೋಡಿರ್ತೀನಿ, ಕೆಲವು ಮಕ್ಕಳು ಏನು ಮಾಡ್ತಾರೆ ಗೊತ್ತಾ, ಇದನ್ನು ಮೊದಲು ಕಾಪಿ ಮಾಡ್ಬೇಕು ತಾನೆ, ಪ್ರಶ್ನೆನಂತೂ ಕಾಪಿ ಮಾಡ್ಕೊಬೇಕು ನಿಮ್ಮ ನೋಟ್ಬುಕ್ಕಲ್ಲಿ. ನೀವು ಅದನ್ನು ಹೇಗೆ ಮಾಡ್ತಾರೆ ಅಂದರೆ, ನೋಟ್ಬುಕ್ ಇರುತ್ತೆ, 6 ಅಂತ ನೋಡ್ತಾರೆ, ಕೆಳಗೆ ತಲೆಗಳಿಸ್ತಾರೆ, ಇಂಟು 2 ಇಂಟು 5 ಇಂಟು 3. ಕ್ವಶನ್ ಬರೆಯೋದ್ರಲ್ಲೇ ಎಷ್ಟು ಟೈಮ್ ಹೋಗ್ತಾ ಇದೆ ಅವರಿಗೆ. ಮಕ್ಕಳೇ, ನೀವು ನಕಲು ಮಾಡಬೇಕಾದ್ರೆ, ಏನಾದರೂ ನೋಡಿ ಬರಿಬೇಕಾದ್ರೆ ಏನು ಮಾಡಬೇಕು, ಮನಸ್ಸಲ್ಲಿ ನೆನ್ಪಿಟ್ಕೊಂಡು ಅದನ್ನು ಬರೆಯೋದು ಮಾಡಬೇಕು. ನಾನಾಗಿದ್ದರೆ ಏನು ಮಾಡ್ತಿದ್ದೆ ಅಂದರೆ, ನಾನು ಇಂಟು ಅಂತ ಎಲ್ಲ ಕಡೆ ಬರ್ತಾಯಿದೆ ಹೌದಾ, 6 2 5 3 ಅಂತ ನೆನ್ಪಿಟ್ಕೊತಿದ್ದೆ. ಏನಂತ, 6 2 5 3 ಈ ಥರ ಬರೆದು ಬಿಡ್ತಿದ್ದೆ. 6 2 5 3 ಈ ಥರ ಬರೆದು ಗುಣಿಸ್ಬಿಡ್ತಿದ್ದೆ. ಈ ಥರ ಮನಸ್ಸಲ್ಲಿ ಇಟ್ಕೊಂಡು ಮಾಡ್ಬೇಕು ನಾವು ಇದನ್ನು, ಟೈಮ್ ಉಳಿತದೆ. ಆಯಿತಾ. 6 2 12, 5 3 15. ಓ, ಇದು ನೆನಪಿರ್ಬೇಕು. 180 ಬರ್ತದೆ ಕ್ಯಾನ್ಸರು. ಆದರೆ ಇದು ನೆನಪಿರ್ಬೇಕಿದು, ನೆನಪಿರ್ಬೇಕು. ಕಂಠಪಾಠ ಮಾಡಿಬಿಡಿ, ಪದೇ ಪದೇ ಬರ್ತದೆ. ಈ ಜೋಡಿ ಸಂಖ್ಯೆ ಪದೇ ಪದೇ ಬರ್ತದೆ. 15 × 12, 12 × 15 ಪದೇ ಪದೇ ಬರುತ್ತೆ. ಗುಣಿಸ್ಕೊಂತ ಕೂರಬಾರ್ದು, ಪದೇ ಪದೇ ನಾವು ಕಂಠಪಾಠ ಮಾಡಿಬಿಡಿ. ಇದು ಜೋಡಿ ಸಂಖ್ಯೆ, ವಿಶೇಷ ಸಂಖ್ಯೆ ಇದು. ಆಯಿತಾ, ವಿಶೇಷ ಜೋಡಿ. 15 12 12 15 15 12 5 ಸಾರಿ 12 15 ಚಿರು ಸರಿಯಾಗಿ ಕೂರಿ. 15 12 12 15 15 8 180 ಅಂತ ಅಂದರು ಕೆಲವರು. 15 12 180 ಕಂಠಪಾಠ ಮಾಡಿಬಿಡಿ. 15 2 30ಕ್ಕೆ 0,
ದಶಕ 3 15 1 15 ಪ್ಲಸ್ 3 18 180 ಬರುತ್ತೆ. ಕಂಠಪಟ್ಟಾಗಿರಲಿ ಇದು. 12 15 12 12 15 12 180 ಬರುತ್ತೆ. ನೆನಪಿರಲಿ ಅದು ಪದೇ ಪದೇ ಬರ್ತದೆ ಸಂಖ್ಯೆ. ಭಾಳಷ್ಟು ಕಡೆ ಬರ್ತದೆ. ನಾವು ಪದೇ ಪದೇ ಆ ಸಮಯದಲ್ಲಿ ಗುಣಿಸ್ಬಾರ್ದು, ಸಮಯ ಉಳಿಸ್ಬೇಕು ನಾವು. 3 7 21, 4 2 8, 21 8 168. ಕರೆಕ್ಟ್ ಇದೆ. ಆಲ್ ಗುಡ್ ತನ್ಮಯ್. ಮುಂದಿನ ಪ್ರಶ್ನೆ. ನನ್ನ ಜೊತೆ ಮಾಡಬೇಕಾದ್ರೆ ಲೆಕ್ಕಕ್ಕೆ ಉತ್ತರ ಬರ್ತದೆ, ನೀವು ಸ್ವಂತ ಮಾಡಬೇಕಾದ್ರೆ ನಿಮಗೆ ತೊಂದರೆ ಆಗ್ತದೆ. ಸೇಮ್ ಬಂತ? ನೋಡ್ರಿ ನಾನು ಏನು ಮಾಡ್ತೀನಿ ಗೊತ್ತಾ, ಇವಾಗ ನಮಗೆ ಗೊತ್ತಿರೋ ಸಂಖ್ಯೆಗಳನ್ನ ಗುಣಿಸ್ಕೊಂಡ್ಬಿಡ್ತೀನಿ. 15 12 180 ಖತಮ್. 3 2 6. ಸೊನ್ನೆ ಬಗ್ಗೆ ಚಿಂತೆ ಬೇಡ, ಕೊನೆಯಲ್ಲಿರುವ ಸೊನ್ನೆಗಳ ಬಗ್ಗೆ ಚಿಂತೆ ಬೇಡ, ಹೇಳಿದ್ವಿ. ಹಲೋ, ಕೊನೆಯಲ್ಲಿ ಬರುವ ಸೊನ್ನೆಗಳ ಚಿಂತೆ ಬೇಡ. ಅರ್ಥ ಆಗ್ತಿದೆಯಾ? ಕೊನೆ ಸೊನ್ನೆ ಬಿಟ್ಟರೆ ಉಳಿಯೋದೇನು? 18 18 108. 108ಕ್ಕೆ ಒಂದು ಸೊನ್ನೆ ತಂದು ಇಟ್ಬಿಡಿ. ನೋಡಿರಿ ಎಷ್ಟು ಈಸಿಯಾಗಿ ಬಂತು ಉತ್ತರ, ಹೌದಾ ಇಲ್ವಾ? ಗೊತ್ತಿರದೇ ಇದ್ದಿದ್ರೆ, ಈ ಥರ ಮಾಡೋದು ಗೊತ್ತಿಲ್ಲ ಅಂದಿದ್ದಿದ್ರೆ ಪ್ರೀತಮ್ ದೇಸಾಯಿ ಅವಾಗ ಏನು ಮಾಡ್ತಿದ್ರು ಭಾಳ ಜನ ಅಂದರೆ, ಈ ಥರ ಮಾಡ್ಕೊತಿದ್ರು. 12 3 36, 15 2 30, ಆಮೇಲೆ 3 6 18, 3 1 3 3 9 1 10, 0ಗೆ 0. ಈ ಥರ ಬರಬೇಕಿತ್ತು. ಇದು ಪರವಾಗಿಲ್ಲ, ಇದು ಸ್ವಲ್ಪ ಈಸಿನೇ ಇತ್ತು. ಬಟ್ ಉತ್ತರ ಅದೇ ಬರ್ತದೆ, ನಿಮಗೆ ಉತ್ತರ ಅದೇ ಬರ್ತದೆ ಮಕ್ಕಳೇ. ಏನು ಬರ್ತದೆ? 25 4 100, 11 1 11. ಕೊನೆ ಸೊನ್ನೆಗಳ ಬಗ್ಗೆ ಚಿಂತೆ ಬೇಡ. 11 1 ಮಕ್ಕಳೇ ಹೇಳೋದು ಕೇಳಿಸ್ತಾ ಇದೆಯಾ? ಶ್ರೀಲಕ್ಷ್ಮಿ ಕೊನೆ ಸೊನ್ನೆಗಳ ಬಗ್ಗೆ ಚಿಂತೆ ಬೇಡ. ಹಲೋ, ನೀತಿನಿಲ್ಲ. ಓಕೆ, ಕೊನೆ ಸೊನ್ನೆಗಳ ಬಗ್ಗೆ ಚಿಂತೆ ಬೇಡ, ರೈಟ್? ಸೊ 11 1 11, ಈ ಕೊನೆ 2 ಸೊನ್ನೆನ ಹಾಗೆ ಬರೆದು ಬಿಟ್ರಿ ಮತ್ತೆ ತಂದು, ಅಷ್ಟೇ, ಅದೇ ಉತ್ತರ. ಅರ್ಥ ಆಯ್ತಾ? ಬೇಡ ಮರಿ, ಈಗ ಬೇಡ. ಯಾವಾಗ ಓದೋದಕ್ಕೆ ಅನುಕೂಲ ಆಗಬೇಕಲ್ಲ ಅವಾಗ ಹಾಕೋಣ ಕಾಮನ. ಈಗ ನಾವು ಬರೀ ಸಂಖ್ಯೆಗಳ ಉತ್ತರ ತೆಗಿತಾ ಇದ್ದೀವಿ. ಸೊನ್ನೆ ಬರೋ ರೀತಿ ಕೆಲಸ ಮಾಡಿ. ಹಲೋ, ಸೊನ್ನೆ ಬರೋ ರೀತಿ ಗುಣಿಸ್ಕೊಳ್ಳಿ, ಈಸಿ ಆಗ್ತದೆ. ಗುಣಾಕಾರ ಈಸಿ ಆಗ್ತದೆ. ಯಾವುದನ್ನು ಗುಣಿಸಿದ್ರೆ ಸೊನ್ನೆ ಬರ್ತದೆ? 5 2 10, ಈ ಸೊನ್ನೆ ಬಂದುಬಿಡ್ತದೆ. ಆದರೆ ಸ್ವಲ್ಪ ಇದು ಈಸಿ ಅಲ್ವಾ? ಇನ್ನು 18 5 40 ಅಲ್ಲಮ್ಮ, 90. 18 5 90 ಇಂಟು 13 2 26. ಇದು ಸುಲಭ ಆಗುತ್ತೆ ನೋಡ್ರಿ, ಸುಲಭ ಆಗುತ್ತೆ. 26 9 ಗೊತ್ತುಂಟಾ? ಕಂಠಪಾಠ ಆಗಿದೆಯಾ? 234. ಕೊನೆಗೆ 0 1 0. ಇದು ಈಸಿ ಆಯ್ತು ನೋಡ್ರಿ. ಈಗ ಎಷ್ಟು ಈಸಿ ಆಯಿತು. ಅದಕ್ಕೆ ಮಗ್ಗಿ ಬರಬೇಕು. ಮಗ್ಗಿ ಬಂದರೆ ಭಾಳ ಸುಲಭ ಆಗ್ತದೆ. ಒಪ್ತೀರಾ ಇಲ್ವಾ? ಮಗ್ಗಿ ಬಂದರೆ ಭಾಳ ಈಸಿಯಾಗಿ ಕ್ವಿಕ್ಕಾಗಿ ಬರೀತೀರಿ. ಮಗ್ಗಿ ಬರಲ್ಲ ಅಂದರೆ ನೀವು ಎಣಿಸ್ತಾ ನೋಡ್ತಾ ಹಾಗೆ ಸಮಯ ಕಳೆದು ಬಿಡ್ತೀರಿ. ಪ್ರಶ್ನೆ ಬರೀರಿ. 0 ಎಲ್ಲಾದರೂ ಬರಲಿಕ್ಕೆ ಸಾಧ್ಯನಾ? ಯಾವುದಾದ್ರೂ 2 ಸಂಖ್ಯೆಗಳನ್ನು ಗುಣಿಸಿದಾಗ 0 ಬರಲಿಕ್ಕೆ ಸಾಧ್ಯವೇ? ಇಲ್ಲ. ಹಾಗಿದ್ಮೇಲೆ ನೇರವಾಗಿ ಮಾಡಬೇಕು. 14 84, 21 3 63. ಈ ಥರ ಬಂದರೆ ಏನು ಮಾಡಬೇಕು? ಮದುವೆ ಮನೇಲಿ ಎಲ್ಲರನ್ನೂ ಮಾತಾಡಿಸ್ಬೇಕು, ಹೌದಾ? 3 ಹೋಗಿಬಿಟ್ಟು 4 ಮಾತಾಡಿಸ್ಬೇಕು, 8 ಮಾತಾಡಿಸ್ಬೇಕು. ಅದಾದಮೇಲೆ 6 ಸಹ ಹೋಗಿ 4 ಮಾತಾಡಿಸ್ಬೇಕು, 8 ಮಾತಾಡಿಸ್ಬೇಕು. ಎಸ್ ಆರ್ ನೋ? ಮಾತಾಡ್ಸೋಣ ಬನ್ನಿ. ಹೌದಾ ತುಳಸಿದಾಸ್? 3 4 12 2 ದಶಕ 1, 3 8 24 1 25. ಕರೆಕ್ಟ್ ಇದೆಯಪ್ಪ. 6 4 24 4 ದಶಕ 2, 6 8 48 2 50. ಒಂದು ಜಾಗ ಬಿಟ್ಟು ಗುಣಿಸ್ಬೇಕು. ಗೊತ್ತಿದೆಯಾ ಅದು ಪದ್ಧತಿ? ಈ ರೀತಿ ಗುಣಿಸೋ ಪದ್ಧತಿ ಗೊತ್ತಿದೆಯಲ್ವ ಎಲ್ಲರಿಗೂ? ನೋ ಪ್ರತಿಭಾ? ಗೊತ್ತಿದೆ. ಓಕೆ, ಥ್ಯಾಂಕ್ ಯು. ಸೊ ಈ ರೀತಿ ಗುಣಿಸ್ಬೇಕಾಗತ್ತೆ, ಆಮೇಲೆ ಕೂಡಿಸ್ಬೇಕಾಗತ್ತೆ ಅಷ್ಟೇ. 2ಕ್ಕೆ 2, 5ಕ್ಕೆ 4 ಸೇರಿಸಿದ್ರೆ 9, 2 + 0 2, 2 + 0 2, 5ಕ್ಕೆ 5,
ಕಾಮ ಇಡ್ತಾ ಇಲ್ಲ, ಬೈಬೇಡಿ. ಓಕೆ, ಇಷ್ಟು ಬರ್ತದೆ ಉತ್ತರ. ಸರಿ ಇದೆಯಾ ಯುವರಾಜ್? ಬಂದಿದೆಯಪ್ಪ? ಹಾಂ, ಚಂದ್ರ ಮುಂದೆ ಹೋಗ್ಬೋದಾ? ಹಾಂ, ನೋಡ್ರಿ ಹೇಗೆ ಮಾಡೋದು. 16 ಈ ಕಡೆ ಬರೆದು ಬಿಡ್ತೀನಿ ನಾನೀಗ. ಈ ಕಡೆ ಬರೆದು ಬಿಡ್ತೀನಿ. ನನಗೆ ಬಲಗಡೆಯಿಂದ ಗುಣಿಸಿ ರೂಢಿ ಅಲ್ವಾ. 0 ಬಲಗಡೆ ಬಂದುಬಿಟ್ರೆ ಇನ್ನೂ ಒಳ್ಳೆಯದು, ಈಸಿ ಆಗ್ತದೆ ಗುಣಾಕಾರ. 17 34 ಈ ಕಡೆ ಬರೆದು ಬಿಡ್ತೀನಿ. ಏನಾದ್ರು ತಪ್ಪಾಗುತ್ತಾ? ಉತ್ತರ ಏನಾದರೂ ತಪ್ಪಾಗುತ್ತಾ? ಗುಣಾಕಾರದಲ್ಲಿ ಅದಲು ಬದಲು ಮಾಡ್ಬೋದಲ್ವ ಈ ಥರ ಜಾಗನ? ತಪ್ಪೇನಾರು ಆಗುತ್ತಾ? ಯಾವುದು ತಪ್ಪಾಗಲ್ಲ, ಅದೇ ಬರುತ್ತೆ ಉತ್ತರ. ಈಗ ಇದಕ್ಕಿಂತ ಈಸಿ ಇದೆಯಪ್ಪ. ಕರೆಕ್ಟ್ ಬರೆದಿದ್ದೀವಿ. 82 160 ಗುರುಗಳೇ, 400 ಅಲ್ಲ. ಈಗ 0 ಬಗ್ಗೆ ಚಿಂತೆ ಬೇಡ. 8 4 32 ದಶಕ 3, 8 3 24 + 3 27, ಒಂದು ಕೊನೆಗೆ 0 0. ಈಸಿ ಆಯ್ತಾ ಇವಾಗ? ಹೌದಾ ಇಲ್ವಾ? ಸೊ ನಮಗೆ ಸೊನ್ನೆಗಳು ಸೊನ್ನೆಗಳು ಏನು ಬರ್ತದಲ್ಲ ದೀಕ್ಷಾ, ಸೊನ್ನೆಗಳು ಬರೋದು ಯಾವ ಕಡೆ ಬರಬೇಕು ಷಣ್ಮುಖ? ಬಲಗಡೆ ಬರಬೇಕು. ಸೊನ್ನೆಗಳು ಬಲಗಡೆ ಬರೋ ರೀತಿ ಬರ್ಕೊಂಡ್ರೆ ನಮಗಿನ್ನೂ ಗುಣಿಸೋದು ಸುಲಭ ಆಗ್ತದೆ. ಓಕೆ, ಸೊನ್ನೆಗಳು ಬಲಗಡೆ ಬಂದರೆ ಸರಿಯಾಗಿ ಕುರ್ರಿ, ಅದಕ್ಕೆ ಹೊರ್ಕೊಂಬೇಡ್ರಿ. ತುಳಸಿದಾಸ್ ಮತ್ತು ಪರಿಣಿತ ಪ್ಲೀಸ್ ಕರೆಕ್ಟಾಗಿ ಕೂತ್ಕೊಳ್ಳಿ ಪ್ಲೀಸ್, ಕರೆಕ್ಟಾಗಿ ಕೂತ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ಎಲ್ಲಾದರೂ 0 ಬರೋಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಮತ್ತು ಹಾಗೆ ಮಾಡೋದು, ಮತ್ತೆ ಏನು ದಾರಿ ಇಲ್ಲ. 23 3 69, 12 4 48 ಮಹಾಗುಣಾಕಾರ ಮಾಡಬೇಕೀಗ. ಮೊದಲು ಇಲ್ಲಿಂದ ಮಾಡ್ತೀರಿ. 4 9 8 9 72 2 ದಶಕ 7, ರೈಟ್. 8 6 48 + 7 55. 8 ಮಗ್ಗಿಂದ ಗುಣಿಸಿದ್ದಾಯಿತು. ಈಗ 4 ಮಗ್ಗಿಂದ ಗುಣಿಸ್ಬೇಕು, ಒಂದು ಜಾಗ ಬಿಡಬೇಕು. 4 9 36 6 ದಶಕ 3, 4 6 24 + 3 27 ಈ ಥರ ಬರಿಬೇಕು. ನಂತರ ಅವುಗಳನ್ನು ಕೂಡಿಸ್ಬೇಕು ಮಕ್ಕಳೇ. 2ಕ್ಕೆ 2, 5 + 6 11ಕ್ಕೆ 1 ದಶಕ 1, 1 5 6 6 7 13ಕ್ಕೆ 3 ದಶಕ 1, 1 2 3 ಕರೆಕ್ಟ್ ಇದೆ. ಹಲೋ, ಗ್ರೇಟ್. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಮುಂದಿನ ಪ್ರಶ್ನೆ ಚಲೋ ಜಿ. ಹದಿನೈದು 6 90 ಬಲಗಡೆ ಬರೆದು ಬಿಡ್ತೀನಿ. ನಾನು ಬಲಗಡೆ ಬರೆದುಬಿಟ್ಟೆ. ಯಾಕೆ ಬಲಗಡೆ ಬರೆದೆ? ನಾನು ಬಲಗಡೆ ಬರೆದೆ? 0 ಇದೆ, ಈಸಿ ಆಗುತ್ತೆ. 0 ಇರೋದನ್ನ ಏನು ಮಾಡಿಬಿಡೋಣ, ಬಲಕ್ಕೆ ಬರ್ಕೊಂಬಿಡೋಣ. ಓಕೆ, ಪ್ರೀತಮ್ ದೇಸಾಯಿ 14 2 28 ಇದು ಇನ್ನೂ ಈಸಿ ಆಯ್ತಲ್ಲ, ಇನ್ನೂ ಈಸಿ ಆಯ್ತು. ಯಾಕೆ? 28 ಮಗ್ಗಿ ಬರ್ತದಲ್ಲ ನಮಗೆ. 28 9 252 ಖತಮ್. 252 ಅದ್ರ ಪಕ್ಕ ಒಂದು 0 ಇಡಬೇಕು ಅಷ್ಟೇ, ಮುಗೀತು ಮಾರ್ಯಾರೆ ಕತೆ. ಮಗ್ಗಿ ಬಂತು ಅಂದರೆ ಎಷ್ಟು ಈಸಿ ಆಗ್ತದೆ. ಮಗ್ಗಿ ಬರೋಲ್ಲ ಅಂದರೆ ಭಾಳ ಕಷ್ಟವಾಗ್ತದೆ. ಭಾಳ ಕಷ್ಟ ಬರುತ್ತಾ? ಓಕೆ, ಬರುತ್ತಂದರೆ ಭಾಳ ಸುಲಭ ಆಗ್ತದೆ. ಲೇಖನ ಎಲ್ಲಾದರೂ 0 ಬರ್ತದಾ? ವೆರಿ ಗುಡ್, ವೆರಿ ಗುಡ್. 16 5s ಇದು ಅಲ್ಲೇ ಇದೆ, ಬಲಗಡೆ ಬರೋ ಹಾಗೆ ಬರೆದು ಬಿಡೋಣ ಇದನ್ನು. 16 5s ಎಂತ ಬರ್ತದೆ? 80. 19 2s 38. ಈಗ ಗುಣಿಸ್ಬಿಡೋಣ. 0 ಬಗ್ಗೆ ಚಿಂತೆ ಬೇಡ, ಕೊನೆಯಲ್ಲಿರುವ 0 ಬಗ್ಗೆ ಚಿಂತೆ ಬೇಡ. 8 8 64ಕ್ಕೆ 4 ದಶಕ 6, 8 3 24 24 + 6 30, ಕೊನೆಗಿರುವ 0ಗೆ 1 0. 3040. ಅರ್ಥ ಆಯ್ತಾ? ಹಲೋ, ಆಲ್ ಗುಡ್.
ಚಲೋ ಜಿ. ಸದ್ವಿನ್ ಜಿ ಸೊನ್ನೆ ಬರ್ತಾ ಜಿ? ಇಲ್ಲ, ಸೊನ್ನೆ ಎಲ್ಲೂ ಬರ್ತಾ ಇಲ್ಲ. ಮಾಡಿಬಿಡೋಣ ಮತ್ತೆ. 24 4 96, 11 3 33. 2 ಸರಿ ಗುಣಿಸೋ ಬದಲು ಒಂದೇ ಸರಿ ಗುಣಿಸ್ಬೋದು ನಾವು. ಯಾಕೆ? 2 3 ಇದೆ ಅಲ್ವಾ? ಈ 3ರಿಂದ 6 ಮತ್ತು 9 ಗುಣಿಸೋದು ಒಂದೇ. ಈ 3ರಿಂದನೂ 6 ಮತ್ತು 9 ಗುಣಿಸೋದು ಒಂದೇ. 2 ಸರಿ ಗುಣಿಸೋ ಬದಲು ಷಣ್ಮುಖ ನಾನು ಏನು ಮಾಡ್ತೀನಿ ನೋಡಿ ಈಗ. 3 6 18 ದಶಕ 1, 3 9 27 + 1 28. ಯಾರು ಬರಿಬೇಡಿ, ಕೇಳಿಸ್ಕೊಳ್ಳಿ. 2 ಸರಿ ಗುಣಿಸ್ಬೇಕಲ್ವ 3ರಿಂದ? ಇದೇ ಸಂಖ್ಯೆನಾ? ನಾನು ಒಂದು ಸರಿ ಗುಣಿಸ್ದಾಗ ಏನು ಬಂತು? 3 6 18 8 ದಶಕ 1, 3 9 27 27 + 1 28. ಇದು ಬಂತಲ್ವಾ? ಈಗ ನಂತರದ 3ರಿಂದನೂ ಗುಣಿಸಿದ್ರೆ ಏನು ಬರುತ್ತೆ? ಅದೇ ಸಂಖ್ಯೆ ಬರುತ್ತೆ. ಒಂದು ಅಂಕೆ ಬಿಟ್ಬಿಟ್ಟು ನಾನು ಅದನ್ನು ಸರಿಯಾಗಿ ಬರೆದು ಬಿಡ್ತೀನಿ ಪಟಾಪಟ್. ಮತ್ತೆ ಗುಣಿಸೋ ಅವಶ್ಯಕತೆ ಇರಲ್ಲ. ಎಸ್ ನೋ? ಟೈಮ್ ಹೊಡಿತದಲ್ವಾ? ಈಗ ಕೂಡಿಸ್ಬಿಡೋದು. 8ಕ್ಕೆ 8, 8 2 16 ದಶಕ 1, 8 + 2 + 1 3, 3 + 8 11ಕ್ಕೆ 1 ದಶಕ 1, 1 + 2 3. ಟಡಾ! ಈ ಥರ ರಿಪೀಟ್ ಆದಾಗ ಪದೇ ಪದೇ ಗುಣಿಸೋ ಅವಶ್ಯಕತೆ ಬರೋದಿಲ್ಲ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಮಕ್ಕಳೇ? ಚಲೋ ಜಿ. ಎಲ್ಲಾದರೂ 0 ಬರ್ತದ ನೋಡಿ? 13 ಎಷ್ಟಲೇ 0? 13 6 6 5 30. ಈ ಕಡೆ ಬರೆದು ಬಿಡ್ರಿ. ಆದರೆ 17 × 13 ಮಾಡೋಕ್ಕಾಗುತ್ತಾ? ಆಗಲ್ಲ. ಆಗುತ್ತೆ, ಬಟ್ ಪನ್ಸಲ್ ಮಾಡೋಕ್ಕಾಗುತ್ತಾ? ಮಾಡ್ಬೋದಾ? ಇಲ್ಲೇ 13 7 91ಕ್ಕೆ 1 ದಶಕ 9, 13 1 13 + 9 22. ಈ ಥರ ಮಾಡೋಕ್ಕಾಗತ್ತಾ? ಈ ಥರ ಮಾಡೋಕ್ಕಾಗುತ್ತಂದ್ರೆ ತೊಂದರೆ ಇಲ್ಲ, ಮನಸ್ಸಲ್ಲೇ. ಹಾಂ, ಯಾವ ಥರ ಅಂದರೆ 13 7 91ಕ್ಕೆ 1 ದಶಕ 9, 13 1 13 13ಕ್ಕೆ 9 ಸೇರಿಸಿದ್ರೆ 22, 5 6 30 ಬರ್ತಿದ್ದೀವಿ. ಈಗ ಮತ್ತೆ ಕೊನೆ 0 ಬಗ್ಗೆ ಚಿಂತೆ ಬೇಡ, ಇದು ಇನ್ನೂ ಈಸಿ. 3 1 3, 3 2 6, 3 2 6, ಕೊನೆಗೆ ಒಂದು 0ಗೆ 0. ಖತಮ್. ಮಾಡ್ಬೋದು. ಆದಷ್ಟು 0ನ ಬಲಕ್ಕೆ ಬರೋ ರೀತಿ ಮಾಡ್ಬೇಕು ನಾವು. ಮುಂದಿನ ಪ್ರಶ್ನೆ. ಸದ್ವಿನ್ ಗುಡ್ ಮಾರ್ನಿಂಗ್. ಓ, ಮುಗೀತು ಮಾರ್ಯಾರೆ, ಎಲ್ಲ ಮುಗೀತು. ಅದಾಯಿತು, ಸರಿ. ಈಗ ನಾವು ಹೊಸ ರೀತಿಯ ಲೆಕ್ಕಕ್ಕೆ ಬರ್ತಾಯಿದ್ದೀವಿ. ಇಲ್ಲಿ ಲೆಕ್ಕ ಮಾಡೋ ಹಾಗಿಲ್ಲ. ಬಿಡಿ ಸ್ಥಾನದಲ್ಲಿ ಏನು ಬರುತ್ತೆ ಅಂತ ನೀವು ನೋಡಿ ಹೇಳಬೇಕು. ಲೆಕ್ಕ ಮಾಡೋ ಹಾಗಿಲ್ಲ. ಒಂದು ತೋರಿಸ್ಕೊಡ್ಲಾ ನಿಮಗೆ? ಹಲೋ, ತೋರಿಸ್ಕೊಡ್ಲಾ ಒಂದು? 7 8 56. ನಾವು ಯಾವ ಸ್ಥಾನದ ಬಗ್ಗೆ ಮಾತಾಡ್ತಿದ್ದೀವಿ? ಬಿಡಿ ಸ್ಥಾನ ಲೇಖನ. ಸೊ 6 ಇಟ್ಕೊಳ್ರಿ, ಬಿಡಿ ಸ್ಥಾನ ಇಟ್ಕೊಳ್ರಿ. 7 8 56ಕ್ಕೆ 6, 6 3 18. ಬಿಡಿ ಸ್ಥಾನದಲ್ಲಿ ಏನು ಬಂತು? ಇದಕ್ಕೆ ಉತ್ತರ 8 ಅಷ್ಟೇ. ಅರ್ಥ ಆಗ್ತಿದೆಯಾ? ಹಾಂ, ಹಲೋ, ಎಲ್ಲರಿಗೂ ಗೊತ್ತಾಗ್ತಿದೆಯಾ? ನೋಡಿ ಇನ್ನೊಂದೆರಡು ನೋಡಿ 4 9 36. ಬಿಡಿ ಸ್ಥಾನದಲ್ಲಿ ಏನು ಬಂತು? 6 6 5 30. ಬಿಡಿ ಸ್ಥಾನದಲ್ಲಿ ಏನು ಬರ್ತದೆ? ಉತ್ತರ ಇದಕ್ಕೆ ಉತ್ತರ ಒಂದು ದೊಡ್ಡ 0. ಅರ್ಥ ಆಯ್ತಾ? ಈಸಿ ಅನ್ಸುತ್ತಾ? ಓಕೆ, ಗರ್ಲ್ಸ್ ಬಾಯ್ಸಿಗೆ ಕೊಟ್ಬಿಡೋಣ ಇದನ್ನು. ಎಸ್. ಆದರೆ ಶ್ರೀನಿಧಿ, ನಿನಗೆ ಗೊತ್ತಿಲ್ಲ, ಕೈ ಎತ್ತಿ ಹೇಳಬೇಕು, ಕೈ ಎತ್ತಿರಬೇಕು. ನಾನು ಸರ್ ಅಂತ ಅನ್ಬಾರ್ದು. ವೈಷ್ಣವಿ ಮಾಡ್ದಂಗೆ ಮಾಡಿಬಿಡ್ರಿ ದಯಮಾಡಿ, ಆಯಿತಾ? ಒಂದು ಸರಿ ಹೇಳಿದ್ಮೇಲೆ ಮುಗೀತು, ಮತ್ತೊಮ್ಮೆ ಹೇಳೋ ಆಗಿಲ್ಲ. ಓಕೆ ಚೇತನ್ಜಿ, ಒಂದು ಸರಿ ಹೇಳಿದ್ಮೇಲೆ ಮುಗೀತು, ಮತ್ತೊಂದು ಸರಿ ಹೇಳೋ ಆಗಿಲ್ಲ. ಓಕೆ ಬಾಯ್ಸ್ ಹೇಳ್ರಿ. 8 6 7 ಅಲ್ಲ, ಬರಿಬೇಕಿದೆ. ನಾವು ಬರಿಬೇಕು. ಲೆಟ್ಸ್ ಆಲ್ ರೈಟ್ ಇಟ್. ನೀವು ಹೆಡ್ಡಿಂಗ್ ಹಾಕ್ಕೊಂತೀರಿ ಅಂದರೆ ಹಾಕ್ಕೊಂಬಿಡಿ. ಬಿಡಿ ಸ್ಥಾನದಲ್ಲಿ ಬರುವ ಸಂಖ್ಯೆ ಕಂಡುಹಿಡಿಯಿರಿ. ಬಿಡಿ ಸ್ಥಾನದಲ್ಲಿ ಬರುವ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಕನ್ನಡ ಮಾಧ್ಯಮದವ್ರು ಕನ್ನಡ ಮಾಧ್ಯಮದಲ್ಲಿ ಬರಿಬೋದು, ಇಂಗ್ಲೀಷ್ ಮಾಧ್ಯಮದವ್ರು ಇಂಗ್ಲೀಷ್ ಮಾಧ್ಯಮದಲ್ಲಿ ಬರ್ಕೊಬೋದು. ನಾವೆಲ್ಲರೂ ಕನ್ನಡ ಮಾಧ್ಯಮದಲ್ಲಿ ಮಾಡ್ತಾಯಿದ್ದೀವಿ ಅಭ್ಯಾಸ. ಕನ್ನಡದಲ್ಲಿ ಬರೆದೇ ತಪ್ಪೇನಿಲ್ಲ.
ಬಿಡಿ ಸ್ಥಾನದಲ್ಲಿ ಬರುವ ಸಂಖ್ಯೆ ಕಂಡುಹಿಡಿಯಿರಿ. ಓಕೆ, ಚೇಂಜ್ ಮಾಡ್ತಾ ಇದ್ದೀನಿ. ಓಕೆ, ಓಕೆ, ಚೇಂಜ್ ಮಾಡ್ಬೋದಾ? ಓಕೆ ಜಿ, ಇದು ಆಯಿತು. ಇದು ಬೇಡ, ಇದು ಬೇಡ. ಹಾಂ, ಇಲ್ಲಿಂದ ಶುರು ಮಾಡೋಣ. ಎಷ್ಟಂದಪ್ಪ ನೀನು? 8. ಚೆಕ್ ಮಾಡೋಣ. ಇದನ್ನು ಈ ರೀತಿ ಮಾಡ್ಬೇಕು ಮಕ್ಕಳೇ. 6 7 42. 42ಕ್ಕೆ 4 ಗುಣಿಸ್ಬೇಕು. ನೀವು ಅಲ್ಲಿ ಏನು ಮಾಡ್ಬೇಕಂದ್ರೆ ಇಷ್ಟೇ ಬಿಡಿಸ್ತಾನೆ ಅಷ್ಟೇ ಗುಣಿಸ್ಬೇಕು. 4 2 8. ಡೈರೆಕ್ಟು ಮಾಡ್ಬೋದು. ಆ ಮಾಡೋ ಮೆಥಡ್ ಗೊತ್ತಾಗಬೇಕಂದ್ರೆ ಸ್ಟೆಪ್ಸು 4-5 ಲೆಕ್ಕಕ್ಕೆ ಸ್ಟೆಪ್ಸಾರ ಬರೀಬೇಕು ನೀವು. ಹಾಂ ಗರ್ಲ್ಸ್, ಏನು ಹೇಳ್ತೀರಿ? ಹಲೋ. ಹಾಂ, ತಪ್ಪು. 0. 8 5 40. 6 0 0. ಮುಗೀತು. 0 ಒಂದು ಸರಿ ಬಂತಂದರೆ ಅದು ಎಷ್ಟೇ ಉದ್ದ ಲೆಕ್ಕ ಇರಲಿ 0ನೇ ಬರುತ್ತದು. 0ಗೆ ಏನು ಗುಣಿಸಿದ್ರೆ ಏನು ಬರುತ್ತೆ? 0. ಹೌದು, ಟ್ರೈ ಮಾಡಿ ಬಾಯ್ಸ್. ಸಮರ್ಥ. 8 4 30. ತಪ್ಪು. 2 ಬರುತ್ತೆ. ಈಕ್ವಲ್ ಆಯಿತಾ? 2 ಬರುತ್ತೆ. ನೋಡಪ್ಪ ಇಲ್ಲಿ ಹೇಗೆ ಬರುತ್ತೆ ನೋಡು. 9 4 36. ಆಮೇಲೆ 6 7 6 42. ಏನು ಬರುತ್ತೆ? ಹೌದಲ್ರಿ ಸಮರ್ಥ? ಅರ್ಥ ಆಯ್ತೇನಪ್ಪ? ಓಕೆ, 2 ಬರುತ್ತೆ ಇದಕ್ಕೆ ಆನ್ಸರ್. ಬಿಡಿ ಸ್ಥಾನದಲ್ಲಿ 2 ಬರ್ತದೆ. ಮುಂದಿನ ಪ್ರಶ್ನೆ. ಬಿಡಿ ಸ್ಥಾನದಲ್ಲಿ ಏನು ಬರುತ್ತೆ ನೋಡ್ರಿ. ಗರ್ಲ್ಸಾ ಬಾಯ್ಸಾ? ಗರ್ಲ್ಸ್. ಅಯ್ಯೋ, ಭಾಳ ದೊಡ್ಡ ತೊಗೊಂಡ್ಬಿಡ್ತೀರಿ ತಾಯಮ್ಮ. ಒಂದು ಸರಿ 0 ಬಂತಂದ್ರೆ ಎಲ್ಲ 0ನೇ ಅದು. ನೀವು ನೋಡ್ರಿ, ಎಲ್ಲರೂ 0 ಬರುತ್ತಾ? 4 5 20ಕ್ಕೆ ಏನು ಬರುತ್ತೆ? 0ಇಂದ ಏನು ಗುಣಿಸಿದ್ರು 0ನೇ ಬರುತ್ತೆ ಮುಂದೆ. 0 ಅಷ್ಟೇ. ಹಾಂ, ಹೌದು. ಒಂದು ಸರಿ 0 ಬಂತಂದ್ರೆ ಅದು ಎಷ್ಟೇ ಉದ್ದ ಇರಲಿ ಅದು ಲೆಕ್ಕ. ಇಲ್ಲಿಂದ ಬೆಂಗಳೂರವರೆಗೂ ಇರಲಿ, ಅದು 0ನೇ ಬರೋದು. ಹಾಂ, ಕೈ ಎತ್ತಬೇಕು. ಹಾಂ, ಹೇಳಿದವರು ಮತ್ತೆ ಹೇಳೋ ಹಾಗಿಲ್ಲ. ಆಯ್ತಾ? ಹೇಳಿದ ಮಕ್ಕಳು ಮತ್ತೆ ಹೇಳೋ ಹಾಗಿಲ್ಲ. ಓಕೆ, ಸೊ ಅಲ್ಲಿ 4 5 20 0 ಬರ್ತದೆ ಮಾರ್ರೆ. ಚರ್ಚೆ ಬೇಡ, ಮತ್ತೆಂತ ತೋರಿಸೋದಿದೆ. ಹಾಂ, ಎಲ್ಲಾದರೂ 0 ಬರುತ್ತಾ? ಇಲ್ಲ. ಇದು ಯಾರಿಗೆ ಉಂಟು? ಬಾಯ್ಸ್ಗೆ ಗರ್ಲ್ಸಿಗ? ಬಾಯ್ಸ್. ಸದ್ವಿನ್ ಚೆಕ್ ಮಾಡ್ಬೇಕು. ಸದ್ವಿನ್. 7 2 14. 8 3 24. ಮತ್ತು 4 4 16. ಉತ್ತರ 6. ಬಿಡಿ ಸ್ಥಾನ ಅಷ್ಟೇ ಹಿಡಿಬೇಕು ನಾವು. ಉತ್ತರ 6 ತಪ್ಪಿದೆ. ಸೊ ಬಾಯ್ಸ್ದು ಒಂದು ಹೆಚ್ಚಾಯ್ತಲ್ಲ, ಈಗ ತಪ್ಪಾಯಿತು. ಒಂದು ಹೆಚ್ಚು ತಪ್ಪಾಯಿತು. ಈಕ್ವಲ್ ಆಗಿತ್ತು. ಈಗ ನಿಮ್ಮದು ಜಾಸ್ತಿ ಅಲ್ಲ, ತಪ್ಪು ಅವ್ರದ್ದು ಜಾಸ್ತಿ ಇದೆ. ಲಕ್ಷ್ಮೀ ಪಾಳೆಗಾರ. 0 ಬಂತ ಎಲ್ಲಾದರೂ? ಅಯ್ಯಯ್ಯೋ, 5 4 20. ಇಲ್ಲಿ 0 ಬಂತಲ್ವಾ, ಅಲ್ಲಿ ಖತಮ್, ಸ್ಟೋರಿ ಖತಮ್. 0 ಬಂತಂದರೆ ಸಂಪೂರ್ಣ ಲೆಕ್ಕ. ಅದು ಏನೇ ಗುಣಿಸಿದ್ರು 0ನೇ ಬರ್ತದೆ. ಬಾಯ್ಸ್ ಹೇಳ್ರಿ. 0 ಬಂತ ಎಲ್ಲಾದರೂ? ಓಹೋ, 8 5 40. 0 ಬಂತಲ್ಲ. ಅಥವಾ 5 4 20, ಅಲ್ಲೂ 0 ಬಂತು. 0. ಗುಡ್, ವೆರಿ ಗುಡ್. ಹೇಳಿದವ್ರು ಮತ್ತೆ ಹೇಳೋ ಹಾಗಿಲ್ಲ. ಓಕೆ, ಹೇಳೋ ಹಾಗಿಲ್ಲ. ಗರ್ಲ್ಸ್. ಧನುಶ್ರೀ. 9 2 18. ನೋಡಿ, ಇದನ್ನು ಈ ಥರ ಮಾಡ್ಬೇಕು ಸ್ಮಾರ್ಟಾಗಿ. ಬಿಡಿ ಸ್ಥಾನ ಅಷ್ಟೇ ತಗೊಬೇಕಲ್ವ ನಾವು. 9 2 18ಕ್ಕೆ 8. ಬಿಡಿ ಸ್ಥಾನ ಅಷ್ಟೇ ತಗೊತಾ ಇದ್ದೀನಿ.
7 6 42 2, 8 2 16 6 ಖತಮ್. ಬಿಡಿ ಸ್ಥಾನ ಅಷ್ಟಿರ್ತಾ ಅಂತ ಹೋದ್ರೆ ನಿಮಗೆ ಸಿಕ್ಬಿಡುತ್ತೆ. ಮುಂದಿನ ಪ್ರಶ್ನೆ 8. ಅದೇ ಸಮಸ್ಯೆ ಎಲ್ಲಿದೆಯಪ್ಪ? 8 2 16ಕ್ಕೆ 6 ಅಷ್ಟೇ ತೊಗೊಂಡು ನಾವು ಬಿಡಿ ಸ್ಥಾನ ಅಷ್ಟೇ ತೊಗೊತಿದ್ದೀವಲ್ವಾ? ನಾವು ಒಂದೇ ಸಾಲಲ್ಲೂ ಮಾಡ್ಬೋದು. ಪ್ರತೀಕ್ ಒಂದೇ ಸಾಲಲ್ಲಿ ಮಾಡ್ಬೋದು ನೋಡಪ್ಪ, ಹಿಂಗೂ ಮಾಡ್ಬೋದು. 9 2 18ಕ್ಕೆ 8, 9 2 18ಕ್ಕೆ 8, 8 7 56ಕ್ಕೆ 6, 6 6 36ಕ್ಕೆ 6. ಉತ್ತರ 6. ಉತ್ತರ 6 ಖತಮ್. ಒಂದೇ ಸಾಲಲ್ಲಿ ಮಾಡ್ಬೋದು. 0 ಇದೆಯಾ? ಫ್ಯಾಂಟಾಸ್ಟಿಕ್. ಯಾರು ಹೇಳಿದ್ದು? ರವಿ ಹೇಳಿದ್ದಿಲ್ಲ. ರವಿ ಹೇಳಿದ್ದಿಲ್ಲ. ನೋ 2 3 6, 6 4 24ಕ್ಕೆ 4, 4 5 20ಕ್ಕೆ 0. ಅಲ್ಲಿಂದ ಎಲ್ಲ 0. ಹೌದು, ಗರ್ಲ್ಸಿಂದಿತ್ತ -2 ಗರ್ಲ್ಸ್ ತಾಳಿ. ಸದ್ವಿನ್ ಸರಿಯಾಗಿ ಕೂತ್ಕೊಳ್ಳಿ. ಓಕೆ ಡನ್. ಕಷ್ಟ ಇದೆಯಾ? ಭಾಳ ಕಷ್ಟ ಇದೆಯಾ? ಬಿಡಿ ಸ್ಥಾನದಲ್ಲಿ ಏನು ಬರ್ತದೆ? ಡೋಂಟ್ ನೋ. 8 ಕರೆಕ್ಟಾ ಮಕ್ಕಳೇ? ಎಂತ ಇಲ್ಲ ರೀ. 6 2 12ಕ್ಕೆ 2 ಬಿಡಿ ಸ್ಥಾನ ಅಷ್ಟೇ ತಾಂತೀನಿ. 2 3 6ಕ್ಕೆ 6 ಕರೆಕ್ಟ್ ಇದೆ. 6 4 24ಕ್ಕೆ 4 ಕರೆಕ್ಟು. 4 2 8 ಬಂತಲ್ಲ, 8 ಉತ್ತರ ಇದೆ. ಆನ್ಸರ್ ಕರೆಕ್ಟು, ಅದೇ ಕರೆಕ್ಟು. ಈ ಥರ ಮಾಡ್ಕೊತ ಹೋಗ್ಬೋದು ಒಂದು ಕಡೆಯಿಂದ. ಬರೀ ಬಿಡಿ ಸ್ಥಾನಗಳನ್ನ ಅಷ್ಟೇ ಉಣಿಸ್ಕೊತ ಹೋಗಬೇಕು. ಬಾಯ್ಸ್ 0 ಇದೆಯಾ? ಓಹೋ ಇಲ್ಲಿ ಬಂತಲ್ರಿ. 5 2 5 4 20, 5 2 10, 0 ಬಂದ್ಬಿಡ್ತು. 5 ಬಂದು ಸರಿ ಸಂಖ್ಯೆ ಬಂದರೆ 0 ಬರ್ತದೆ. 5 ಬಂದು ಸರಿ ಸಂಖ್ಯೆ ಬಂದರೆ 0 ಬರ್ತದೆ. ಹೌದು ಬರ್ತದೆ, ಬಂದಿದೆ. ಹಾಂ ಅಯ್ಯಯ್ಯೋ, 5 ಬಂದು ಸರಿ ಸಂಖ್ಯೆ ಬಂದುಬಿಟ್ರೆ 0 ಬಂದುಬಿಡ್ತದೆ. 5 ಬಂದು ಬೆಸ ಸಂಖ್ಯೆ ಬಂದುಬಿಟ್ರೆ ಏನು ಬರ್ತದೆ? 5 ಬರ್ತದೆ. ವೆರಿ ಗುಡ್. ಸಿಂಪಲ್. ಹೇಳಪ್ಪ. ಕರೆಕ್ಟ್. 5 ಬಂದು ಸರಿ ಸಂಖ್ಯೆ ಬಂದಿದೆಯಾ? 5 ಬಂದು ಸರಿ ಸಂಖ್ಯೆ ಬಂದುಬಿಡ್ತಾವೆ, ಭಾಳ ಮುಗೀತಲ್ಲಿ ಕತೆ. 5 ಬಂದು ಬರೀ ಬೆಸ ಸಂಖ್ಯೆ ಬಂದುಬಿಟ್ರೆ ಅದು ಗರ್ಲ್ಸ್. ಸುಮ್ಮನಿರಿ, ಗೊತ್ತಾಗ್ತಿಲ್ಲ ಅವ್ರಿಗೆ. ಈಸಿ ಇದೆ. ಧನುಶ್ರೀ ಆಗಿದೆ, ನಿಮ್ಮದು ಟೈಮ್ ಆಗಿದೆ. ಲಕ್ಷ್ಮೀ ಪಳೆಗಾರ ಆಗಿದೆ. ಉಳಿದವರು ಹೇಳಬೇಕು. ಸೃಷ್ಟಿ ಆಗಿಲ್ಲ, ನಮ್ಮ ಚಿನ್ಮಯ್ದು ಆಗಿಲ್ಲ. ಬಟ್ ಹೇಳ್ತಾ ಇಲ್ಲ, ಯಾಕಂತ ಗೊತ್ತಿಲ್ಲ. ಕರೆಕ್ಟ್ ಪ್ರತಿಭಾ 0 ಬರುತ್ತೆ. ಫ್ಯಾಂಟಾಸ್ಟಿಕ್ ಪ್ರತಿಭಾ. ಯಾಕೆಂದರೆ ಬಿಡಿ ಸ್ಥಾನದಲ್ಲಿ 5 ಬಂದಿದೆ. 5 4 ಏನು ಬರುತ್ತೆ? 0 ಬರಲೇಬೇಕು. ಅಯ್ಯೋ ರಾಮ, ಎಷ್ಟು ಈಸಿ ಇತ್ತು ರೀ. ನೋಡಿದ ತಕ್ಷಣ ಹೇಳ್ಬೋದಿತ್ತು. ಬಾಯ್ಸ್ ಇದಕ್ಕೂ 0 ಬರುತ್ತೆ ನೋಡಿ. ಬಾಯ್ಸ್ ನಿಂತಿದ್ದೀನಪ್ಪ. ಭಗವಂತ 8 ಬಂತ? ತಪ್ಪಾಯಿತು. -3 ತಪ್ಪಾಯ್ತು. ಯಾಕೆ ಗೊತ್ತಾ ಭಗವಂತ? 6 7 ಬಿಡಿ ಸ್ಥಾನ ಅಷ್ಟೇ ಉಣಿಸ್ಬೇಕು ನಾವು. 6 7 42ಕ್ಕೆ 2, 2 3 ಉತ್ತರ ಏನು ಬರ್ತದೆ? 6 ಬರುತ್ತೆ ಭಗವಂತ. ಉತ್ತರ ಇದಕ್ಕೆ 6 ಬರ್ತದೆ. ಒಂದು ನಿಮಿಷ ಹೇಳಪ್ಪ. ಬಿಡಿ ಸ್ಥಾನ ಅಷ್ಟೇ ಮಾರ್ಯಾರೆ, ಮತ್ತೆಂತ ಇಲ್ಲ. ನೀವು ಪೂರ್ತಿ ಗುಣಿಸ್ತಿದ್ದೀರಾ.
ಅಯ್ಯೋ, ನೀವು ಪೂರ್ತಿ ಗುಣಿಸಿದ್ರೆ ಅದೇ ಬರ್ತದೆ ಉತ್ತರ. ಅಯ್ಯೋಯ್ಯೋ, ನೋಡಿ ಗರ್ಲ್ಸ್ ಎಷ್ಟು ಈಸಿ ಇದೆ. ಆಗಿದ್ದಾರೆ ಎತ್ತು ಹೇಳೋವಾಗಿಲ್ಲ. ಯಾರು ಹೇಳಿದ್ದು? ಅಲ್ಲ, ಕಿರಿಚಿದ್ಯಾರು 0 ಅಂತ. ಕೈ ಎತ್ತಿ ನಾವು ಹೇಳಿದ್ಮೇಲೆ ಹೇಳಬೇಕಮ್ಮ. ಆಯಿತು, 5 ಇದೆ. 5 ಎರಡಲೆ 10ಕ್ಕೆ 0, ಉತ್ತರ 0. ಮುಗೀತು. 0 ಬಂದುಬಿಡ್ತಂದ್ರೆ 0 ಅಲ್ಲ. ಇದಕ್ಕೇನು ಹೇಳ್ತೀರಿ? ಚಿರು ರೈಟ್. ಚಿರು ಯಾಕೆ ಚಿರು? ಹಾಂ ಚಿರು 5 ಬಿಡಿ ಸ್ಥಾನದಲ್ಲಿ ಬರಬೇಕು. ಬಿಡಿ ಸ್ಥಾನದಲ್ಲಿ ಬಂದಿಲ್ಲ ಅದು. 2 6 12ಕ್ಕೆ 2, 2 7 14ಕ್ಕೆ 4, ಉತ್ತರ 4. -4 -4. 5 ಬರಬೇಕು ಚಿರು, ಇಲ್ಲ ಅಂದಲ್ಲ. ಬಟ್ ಅದು ಎಲ್ಲಿ ಬರಬೇಕಿತ್ತು? ಬಿಡಿ ಸ್ಥಾನದಲ್ಲಿ ಬರಬೇಕಿತ್ತು, ಯೂನಿಟ್ಸ್ ಪ್ಲೇಸಲ್ಲಿ ಬರಬೇಕಿತ್ತು. ಅಲ್ಲಿ ಬಂದಿದ್ರೆ 0 ಆಗ್ತಿತ್ತು. ಗರ್ಲ್ಸ್ ಹಾಂ ಆಗಿದೆ ಅಲ್ವಾ ತ್ರಿಷಿಕಾ ನಿಂದು? ಜೀವಿಕಾ 0 ಕರೆಕ್ಟ್. ಜೀವಿಕಾ ಕರೆಕ್ಟ್. 5 4 ಅಥವಾ 5 8 ಎಲ್ಲ 0ನೇ ಬರ್ತದಲ್ವಾ? ಬಿಡಿ ಸ್ಥಾನದಲ್ಲಿ 0ನೇ ಬರ್ತದೆ. ಯಾ ಹಾಂ 0 ಬರಲ್ಲ. ಬಿಡಿ ಸ್ಥಾನದಲ್ಲಿ 5 ಬಂದಿದೆಯಾ? ಬಿಡಿ ಸ್ಥಾನದಲ್ಲಿ 5 ಬಂದಿದೆಯಾ? ಚಿರುನಾಯಕ್ ಮಾಡಿದ ತಪ್ಪನ್ನೇ ನೀನು ಸಹ ಮಾಡಿದೆಯಾ ಸುಭಾಷ್? ಇಲ್ಲ ಇಲ್ಲ ಇಲ್ಲ, ಅವ್ನು ಕಾನ್ಫಿಡೆಂಟ್ ಇದ್ದ. ಅವ್ನು 5 ನೋಡ್ಬಿಟ್ನಲ್ಲ, ತಕ್ಷಣ ಹೇಳ್ಬಿಟ್ಟ ಅದಕ್ಕೆ. ಆದರೆ 5 ಬಿಡಿ ಸ್ಥಾನದಲ್ಲಿದೆಯಾ? ಬಿಡಿ ಸ್ಥಾನದಲ್ಲಿರುವ ಅಂಕಿಗಳನ್ನಷ್ಟೇ ಗುರುತು ಮಾಡೋಣ. ಇವು ತಾನೇ ಬಿಡಿ ಸ್ಥಾನದಲ್ಲಿರುವ ಅಂಕಿಗಳು. ಇವನ್ನ ಗುಣಿಸ್ರಿ. 8 6 48. ಇದರ ಬಿಡಿ ಸ್ಥಾನದಲ್ಲಿ ಏನಿದೆ? 8 ಇದೆ. 8 2 16, 16ರ ಬಿಡಿ ಸ್ಥಾನದಲ್ಲಿ ಏನಿದೆ? 6, 6 7 42, 42ರ ಬಿಡಿ ಸ್ಥಾನದಲ್ಲಿ ಏನಿದೆ? 2. ಇದಕ್ಕೆ ಉತ್ತರ ಏನು? 2 ಅಷ್ಟೇ. ಅಷ್ಟೇ. ಬಿಡಿ ಸ್ಥಾನದಲ್ಲಿ ಗುಣಿಸ್ತಾ ಹೋಗ್ಬೇಕು. ಗೊತ್ತಾಗ್ತಿಲ್ಲ ಸೃಷ್ಟಿ? ಗೊತ್ತಾಗ್ತಿಲ್ಲ? ಅರ್ಥ ಆಗ್ತಿಲ್ಲ? ಮಾಡಿದ್ದೀರಾ? ಬರ್ತಾ ಇದೆಯಾ? ಬಾಯ್ಸ್ ಅಲ್ಲ, ಗರ್ಲ್ಸ್. ಈಗ ಬಿಡಿ ಸ್ಥಾನದಲ್ಲಿರೋದು ಗುಣಿಸ್ತಾ ಹೋಗ್ಬೇಕಷ್ಟೆ. ಇದು ನವೋದಯದಲ್ಲಿ ಬಂದಿದೆ ಈ ಥರ ಪ್ರಶ್ನೆ. ಇದರ ಬಿಡಿ ಸ್ಥಾನದಲ್ಲಿ ಬರುವ ಅಂಕಿ ಅಂತ ಹೇಳಮ್ಮ. 4. ತಪ್ಪು. ತಪ್ಪೋ ಸರಿ? ನೋಡೋಣ ಬರ್ರಿ, ನೋಡೋಣ. 7 4 28. ಬಿಡಿ ಸ್ಥಾನದಲ್ಲಿ ಏನಿದೆ? 8. 8 8 64. 64ರ ಬಿಡಿ ಸ್ಥಾನದಲ್ಲಿ ಏನಿದೆ? 4. ಅದೇ ನಮ್ಮ ಉತ್ತರ. ಕರೆಕ್ಟ್ ಇದೆ. 8ರ ವರ್ಗ ಹೌದು. ಬಟ್ 4 ಬರುತ್ತೆ ಬಿಡಿ ಸ್ಥಾನದಲ್ಲಿ. ಅದನ್ನು ಗಮನಿಸ್ತಿದ್ದೀರಾ? ಓಕೆ, ನೋಡಿ ಇದರ ಬಿಡಿ ಸ್ಥಾನದಲ್ಲಿ ಏನು ಬರ್ತದೆ? ಹರ್ಷ ಹೇಳ್ರಿ. ಹಾಂ ಕರೆಕ್ಟ್. ಇಲ್ಲಿ ಬಿಡಿ ಸ್ಥಾನದಲ್ಲಿ 5, 5 2 10ಕ್ಕೆ 0. ಹಾಂ ಬಂತಲ್ಲ, ಅಲ್ಲಿಗೆಲ್ಲ 0ನೇ ಬರ್ತದೆ. ರೈಟ್ ಹರ್ಷ, ಗುಡ್. ಬಿಡಿ ಸ್ಥಾನದ ಬರಬೇಕು, ಬೇರೆ ಕಡೆ ಬಂದುಬಿಟ್ರೆ ತಪ್ಪಾಗ್ಬಿಡ್ತದೆ. ಓಕೆ ಗರ್ಲ್ಸ್. ಬರ್ದಿಲ್ವಾ ನೀವು? ಕ್ಷಮಿಸಿ. ಅದೆಷ್ಟೇ ದೊಡ್ಡದಿರಲಿ, ಬಿಡಿ ಸ್ಥಾನದಲ್ಲಿ 5 ಮತ್ತೊಂದು ಸರಿ ಸಂಖ್ಯೆ ಬಂದುಬಿಟ್ರೆ ಸಾಕು, 0 ಆಗ್ಬಿಡುತ್ತೆ. ಗುಡ್. ಓಕೆ, ಮೊದಲು ಬರ್ಕೊಂಬಿಡಿ. ಉತ್ತರ ಹೇಳೋರು ಮೊದಲು ಬರ್ಕೊಂಬಿಡಿ. ನೀನು ಅಲ್ಲಿ ಹೋಗಪ್ಪ. ಸೊನ್ನೆ. ಬಿಡಿ ಸ್ಥಾನದಲ್ಲಿ 5 ಇದೆ, ಒಂದು ಸರಿ ಸಂಖ್ಯೆ ಇದೆ, ಮುಗಿದೋಯ್ತಲ್ವಾ? 0 ಬರಲೇಬೇಕು. 0. ಪ್ರಶ್ನೆ ಎಷ್ಟು ಉದ್ದ ಇದೆ, ಉತ್ತರ ನೋಡ್ರಿ ಎಷ್ಟು ಚಿಕ್ಕದಿದೆ ಅಲ್ವಾ? ಪ್ರಶ್ನೆ ಎಷ್ಟು ಉದ್ದ ಉಂಟು, ಉತ್ತರ ಕೇವಲ ಒಂದೇ ಒಂದು ಅಂಕೆ 0. ಮುಂದಿನ ಪ್ರಶ್ನೆ. ಇನ್ನೂ ಆಗಿಲ್ವಾ? ಓ, ನಾನು ಹಾಕಿಲ್ಲ ಅಂತಿದ್ದೀರಾ? ಓಹ್ 0. ಸಾರಿ, ಬಾಯ್ಸ್ ಇಂಥದ್ದು. ಏನಪ್ಪ ಹರ್ಷ ಬರಿತಿದ್ದಿಲ್ಲಪ್ಪ? ಚಿರುನಾಯಕ್ ನಿಮ್ದಾಗಿದೆ ಅಲ್ವಾ?
ಮತ್ತೆ ಭಗವಂತಂದು ಆಗಿದೆ. ಹೇಳ್ರಿ ಋತ್ವಿಕ್ ರಾಯ್. 4. ಫ್ಯಾಂಟಾಸ್ಟಿಕ್ ಋತ್ವಿಕ್, ಥ್ಯಾಂಕ್ ಯು. ಸೊ 4 ಎಂಟ್ಲೆ 32. 32ರಲ್ಲಿ ಬಿಡಿಸ್ತಾನ 2. 2 9 18. 18ಕ್ಕೆ ಬಿಡಿಸ್ತಾನ 8. 8 4 36. 32 ಸಾರಿ 32. 32ಕ್ಕೆ ಬಿಡಿಸ್ತಾನ 2. 2 2 4. ಋತ್ವಿಕ್ ರಾಯರ್ ಕರೆಕ್ಟ್ ಹೇಳಿದ್ದಾರೆ. 4 ಉತ್ತರ. ಥ್ಯಾಂಕ್ ಯು ಋತ್ವಿಕ್. ಬಿರಾತರ್ ಹೇಳ್ರಿ. ಓಹೋ 5 ಮತ್ತು ಒಂದು ಸರಿ ಸಂಖ್ಯೆ ಬಂದುಬಿಟ್ರೆ ಮುಗಿದ ಕತೆ. 0. ಹೆಚ್ಚು ಆಲೋಚನೆ ಮಾಡೋದೇ ಬೇಡ ನಾವು. ಮುಂದಿನ ಪ್ರಶ್ನೆ ಬಾಯ್ಸ್. ಟೀಚರ್ಸ್ ಹೇಳ್ರಿ. ವೆರಿ ಗುಡ್. ಬಿಡಿ ಸ್ಥಾನದಲ್ಲಿ 5, ಒಂದು ಸಮ ಸಂಖ್ಯೆ 0. ಬಿಡಿ ಸ್ಥಾನದಲ್ಲಿ ಉತ್ತರ ಏನು ಬರ್ತದೆ? 0ನೇ ಬರ್ತದೆ. ಬರ್ತಿದ್ದೀರಾ ಇದನ್ನೆಲ್ಲರೂ? ಓಕೆ. ಓಹೋ ಶ್ರೀಲಕ್ಷ್ಮಿ ಕರೆಕ್ಟ್. ಶ್ರೀಲಕ್ಷ್ಮಿ ಯಾಕೆ 0 ಬರುತ್ತೆ ಶ್ರೀಲಕ್ಷ್ಮಿ? 5 ಆಮೇಲೆ 5 ಬಂದುಬಿಟ್ರೆ 0 ಬಂದುಬಿಡುತ್ತೆ. ಹೇಗೆ ಬರುತ್ತೆ? 5 2 10 ಎಲ್ಲಿ ಬರುತ್ತೆ? 2 ಎಲ್ಲಿದೆ? 2 ಎಲ್ಲಿದೆ? 2 ಬಿಡಿ ಸ್ಥಾನದಲ್ಲಿ ಎಲ್ಲಿದೆ? ಬಿಡಿ ಸ್ಥಾನದಲ್ಲಿ 2 ಎಲ್ಲಿದೆ ಮರಿ? ನೀವು ತಪ್ಪು ನೀವು ಉತ್ತರ ಸರಿ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ನೀವು ತಿಳ್ಕೊಂಡಿರೋದು ತಪ್ಪಿದೆ ಅಥವಾ ನೀವು ಹೇಳ್ತಿರೋದು ತಪ್ಪಿದೆ. ಕಾರಣ ಏನು? ಯಾಕೆ 0 ಬರುತ್ತೆ ಅಲ್ಲಿ? 5 ಬಂದುಬಿಟ್ರೆ 0 ಬರುತ್ತಾ? ಮತ್ತೆ 5 ಇಂಟು ಒಂದು ಸರಿ ಸಂಖ್ಯೆ ಇದ್ರೆ ಏನು ಬರುತ್ತೆ? 0 ಬರುತ್ತೆ. 5 8 ಏನು ಬರ್ತದೆ? 40. 5 6 30. 5 4 20. ಎಲ್ಲದಕ್ಕೂ ಒಂದು 0 ಬಂದರೆ ಸಾಕು. ಆವಾಗ ನಮಗೆ ಸಂಪೂರ್ಣ ಉತ್ತರ ಬಿಡಿ ಸ್ಥಾನದಲ್ಲಿ ಏನು ಬರುತ್ತೆ? 0 ಬರುತ್ತೆ. ಹಾಗೆ ಹೇಳ್ಬೇಕಮ್ಮ. ಬಾಯ್ಸ್ ಅಲ್ಲಿ ಪಕ್ಕದಲ್ಲಿ ನೋಡ್ಬೇಕಾಗ್ತದೆ. ನಾವು ಮುಂದೆ ಹೋಗಿದ್ದೀವಿ. ಈಗ ಕೈ ಮುರಿಬೇಡ್ರಿ ಅವ್ರದ್ದು. ಅದು ಜಾಗ ಬಿಡ್ರಿ, ಆಮೇಲೆ ಮಾಡಂತ್ರಿ. ಶ್ರೀಲಕ್ಷ್ಮಿ ಆ ಜಾಗ ಬಿಟ್ಟು ಈ ಪ್ರಶ್ನೆ ಬನ್ನಿ. ಬಾಯ್ಸ್ ಕೈ ಎತ್ತಬೇಕು. ಹೇಳಪ್ಪ. 0 ಬರಲ್ವಾ? 0 ಬರಲ್ವಾ? ಅಲ್ವಾ? ನಿಮಿಷ 5 4 20. ನಿಂದೇನಪ್ಪ ಆನ್ಸರು? 3 ಒಂದು ಆನ್ಸರ್ ಇದೆ. ಬಟ್ ಕಲ್ಸಕ್ರೆ ನಾವೆಲ್ಲಿ ಗುಣಿಸ್ಬೇಕು? ಬಿಡಿ ಸ್ಥಾನದಲ್ಲಿರುವ ಸಂಖ್ಯೆಗಳನ್ನು ಮಾತ್ರ ಗುಣಿಸ್ಬೇಕು, ಬೇರೆ ಎಲ್ಲೂ ಗುಣಿಸ್ಬಾರ್ದು. ಬಿಡಿ ಸ್ಥಾನ ಬಿಡಿ ಸ್ಥಾನ ಬಿಡಿ ಸ್ಥಾನ ಬಿಡಿ ಸ್ಥಾನ ಬಿಡಿ ಸ್ಥಾನ. ಅರ್ಥ ಆಯ್ತೇನಪ್ಪ? ಅರ್ಥ ಆಯ್ತಾ? ಶ್ರೀಲಕ್ಷ್ಮಿ 5 ಬಂದಿದೆ ನೋಡ್ರಿ. 0 ಬರುತ್ತಾ? ನಾವು ಬಿಡಿ ಸ್ಥಾನದಲ್ಲಿರುವ ಅಂಕಿಗಳನ್ನು ಮಾತ್ರ ಗುಣಿಸ್ಬೇಕು ಮಕ್ಕಳೇ. ಸೊ ಸಾಗರ್ ಪಾಟೀಲ್ 3 7 21. 1 ಬಿಡಿ ಸ್ಥಾನದಲ್ಲಿದೆ. 1 8 8. ಬಿಡಿ ಸ್ಥಾನದಲ್ಲಿ 8 ಇದೆ. 8 6 48. ಬಿಡಿ ಸ್ಥಾನದಲ್ಲಿ ಏನಿದೆ? 8 8 1 8. 3 ತಪ್ಪು ಬರುತ್ತಪ್ಪ. ಸರಿಯಾದ ಉತ್ತರ 8. ನೀವು ಇವತ್ತು ಗೆಲ್ಲಲ್ಲ ಬಿಡ್ರಿ, ಸಾಧ್ಯವೇ ಇಲ್ಲ. ಗರ್ಲ್ಸ್ ಕಾರಣನೂ ಹೇಳ್ಬೇಕು ನನಗೆ. ಸುಮ್ಮನೆ ಶ್ರೀಲಕ್ಷ್ಮಿ ಥರ ಹೇಳಿದ್ರೆ ಮೈನಸ್ ಮಾಡಿಬಿಡ್ತೀವಿ. ಯಾಕೆ ಅಂತ ಕಾರಣ ಹೇಳಬೇಕು. ನಿಮ್ದು ಆಗಿದೆಯಲ್ಲಮ್ಮ ತಾಯಮ್ಮ? ಎಸ್. ಯಾಕೆ? ಓಕೆ. ಬಿಡಿ ಸ್ಥಾನದಲ್ಲಿ 5 ಇದೆ. 5 2 10 ಬರುತ್ತೆ. ಅದಕ್ಕೆ 0 ಬಂದರೆ, ಒಂದು 0 ಬಂದರೆ ಸಾಕು. ಅದು ಪೂರ್ತಿ 0ನೇ ಇರೋದು. ಹೇಳಿದ್ರಲ್ಲಪ್ಪ, ಕ್ಲಿಯರಾಗಿ ಹೇಳಿದ್ರಿ. ಈಗ ಓಕೆ. ಇದಕ್ಕೇನು ಬರ್ತದೆ?
ಬಾಯ್ಸ್ತಿದೆ. ದೀಕ್ಷಾ ನಿಮ್ದಾಗಿಲ್ಲ ಇನ್ನು? ಚಿನ್ನು, ಸಾನ್ವಿ ಆಗಿಲ್ಲ, ಹೇಮಲತಾ ಆಗಿಲ್ಲ. ಓ ಹೇಮಲತಾ ಆಗಿದೆ, ಸಾರಿ. ಗುಡ್ ಹೇಮಲತಾ. ನಿಂದಾಗಿತ್ತಲ್ವಾ? ಓಕೆ. ಬಿಡಿ ಸ್ಥಾನದಲ್ಲಿ 5 ಇದೆ. 5 8 40 ಅಥವಾ 5 6 30, 0 ಬಂದೇ ಬರುತ್ತೆ. ಹೆಚ್ಚು ಚರ್ಚೆ ಬೇಡವೇ ಬೇಡ. ಬಿಡಿ ಸ್ಥಾನದಲ್ಲಿ 5 ಬಂದು ಒಂದು ಸರಿ ಸಂಖ್ಯೆ ಬಂತಂದರೆ 0 ಬಂದ್ಬಿಡುತ್ತೆ ಅದಕ್ಕೆ. ಇದು ಪರೀಕ್ಷೆಯಲ್ಲಿ ಬರುತ್ತೆ ಮಕ್ಕಳೇ. ಹೌದು, ನಾವು ಬಿಡಿ ಸ್ಥಾನ ಅಷ್ಟೇ ನಾವು ಆಲೋಚನೆ ಮಾಡೋದು. ಬಿಡಿ ಸ್ಥಾನದಲ್ಲಿ ಯಾವ ಸಂಖ್ಯೆ ಬರುತ್ತೆ ಅಂದಾಗ ಬಿಡಿ ಸ್ಥಾನಗಳನ್ನು ಮಾತ್ರ ಆಲೋಚನೆ ಮಾಡ್ತೀವಿ, ಬೇರೆ ಯಾವುದೂ ನೋಡಲ್ಲ. ಹಾಂ ಆಯ್ತು. ಯಾರ್ದಿದು? ಗರ್ಲ್ಸ್ ಇದ್ದಾರೆ ತಡ್ರಿ. ಸಾನ್ವಿ ಇದ್ದಾರೆ, ಚಿನ್ನು ಇದ್ದಾರೆ, ಮಾಡ್ತಾ ಇದ್ದಾರೆ. ಬಂತ್ರ ಪರಿಣಿತ ಏನಮ್ಮ ಆನ್ಸರು? ಹಾಂ 2. 1 8 8, 8 7 56, 56ಕ್ಕೆ 6 ಬಿಡಿ ಸ್ಥಾನದಲ್ಲಿದೆ. 6 8 48, ಕರೆಕ್ಟ್ರಾ? 48ಕ್ಕೆ 8 ಬಿಡಿ ಸ್ಥಾನದಲ್ಲಿದೆ. 8 9 72 ಬಿಡಿ ಸ್ಥಾನದಲ್ಲೇ ಬರ್ತದೆ. 2 ಕರೆಕ್ಟ್ ಇದೆ ಅಮ್ಮ. 2 ನಿಮ್ಮ ಉತ್ತರ ಸರಿಯಾಗಿದೆ. ಭಾಳ ಹೆದರಿಕೆ ಆಗ್ತದಲ್ಲ ಬಾಯ್ಸ್? ಹೇಳಪ್ಪ. 5 2 0 ಮುಗೀತು. ಒಂದು 5 ಮತ್ತು ಅದಕ್ಕೆ ಸರಿ ಸಂಖ್ಯೆ ಬಂತಂದರೆ 0 ಬಂದ್ಬಿಡುತ್ತೆ. ಬಾಯ್ಸಿಗೆ ಎಷ್ಟು ಈಸಿ ಬಂದ್ಬಿಟ್ಟಿದೆ ನೋಡಿ. ಹಾಂ, ದೇ ಆರ್ ಸೋ ಲಕ್ಕಿ ರೈಟ್. ಗರ್ಲ್ಸಿಗೆ ಅಯ್ಯೋ ಏನ್ರಿ ಗರ್ಲ್ಸಿಗೆ ಈ ಥರ ಬಂದ್ಬಿಡ್ತು. ಇದು ಈಸಿ ಇದೆ, ಬಟ್ ಹೇಳೋರು ಯಾರೂ ಇಲ್ಲ ಗರ್ಲ್ಸಲ್ಲಿ ಈಗ. ತನ್ಮಯ್ ಹೇಗೆ 0? ಓ ಕರೆಕ್ಟ್. 5 2 10, 10ರಲ್ಲಿ ಬಿಡಿ ಸ್ಥಾನದಲ್ಲಿ ಏನು ಬರುತ್ತೆ? 0. ಓಕೆ ಕರೆಕ್ಟ್ ಅಮ್ಮ, 0 ಬರುತ್ತೆ. ಥ್ಯಾಂಕ್ ಯು ತನ್ಮಯ್. ಓಕೆ, ಕ್ವಶನ್ ಹಾಕೊಂಡಿದ್ದೀರಿ ಎಲ್ಲರೂ? ಚೇತನ್ ಬಡ್ನಿ ಗರ್ಲ್ಸಿಗೆ ಎಷ್ಟು ದೊಡ್ಡದು ಬಂದ್ಬಿಟ್ಟಿದೆ ನೋಡಿರಿ. ಬಾಯ್ಸಿಗೆ ಚಿಕ್ಕದಾಯಿತು. ಬಾಯ್ಸ್ ಹೇಳಬೇಕು ಕರೆಕ್ಟಾಗಿ. ಯಾರ್ದಿದೆ? ಚೇತನ್ ಜಿ ಹೇಳಿದ್ಯಪ್ಪ. ಹಾಗೆ ಜೀವನ್ ಹೇಳಿಲ್ಲ, ಷಣ್ಮುಖ ಹೇಳಿಲ್ಲ, ಚಂದ್ರು ಹೇಳಿಲ್ಲ, ಸಾಗರ್ ಪಾಟೀಲ್, ಯುವರಾಜ್ ಮತ್ತು ಚೇತನ್ ಬಡ್ನಿ, ಪ್ರತೀಕ್, ಭಾಳಷ್ಟು ಜನ ಹೇಳಿಲ್ಲ ನೀವು. ಚೇತನ್ ಬಡ್ನಿ ಆಯ್ತಾಯ್ತು. ಹಲೋ ಕೇಳಿ, ತಪ್ಪಾದ್ರೂ ಪರವಾಗಿಲ್ಲ. 4 3 12 ಬಿಡಿ ಸ್ಥಾನದಲ್ಲಿ ಏನಿದೆ? 2 2 9 ಬಿಡಿ ಸ್ಥಾನದಲ್ಲಿ 8 1 ಉತ್ತರ ಲೆಕ್ಕ ಮಾಡಿಲ್ಲ, ಸುಮ್ಮನೆ 0 ಅಂತ ಹೇಳ್ಬಿಟ್ಟಿದ್ದಾರೆ. ಓಹೋ, ಈ ಮೊದಲ 5 ತಗೊಂಬಿಟ್ಟು ಮಾಡಿಬಿಟ್ಟಿದಾರ. ಬಿಡಿ ಸ್ಥಾನ ಅಷ್ಟೇ ತಗೊಬೇಕಪ್ಪ ನಾವು, 100ರ ಜಾಗ ತಗೊಬಾರ್ದು. ಹಾಂ, ಚಿರುನಾಯಕ್ ಥರ ಮಾಡ್ತೀರಲ್ಲ ನೀವು ಸಹ. ಗರ್ಲ್ಸ್ ಮಾತಾಡಬೇಡಿ ಅಲ್ಲ. ಅದು ಈಸಿ ಅಂದ್ರೆ ಮತ್ತು ಕಾರಣ ಓಕೆ. ಬಿಡಿ ಸ್ಥಾನದಲ್ಲಿ 5 ಇದೆ. 5 4 20, 20ಕ್ಕೆ 0 ಕರೆಕ್ಟ್ ಇದೆ. ಒಂದು 0 ಬಂತಂದರೆ ಸಾಕು, ಸಂಪೂರ್ಣ ಲೆಕ್ಕದಲ್ಲಿ ಎಲ್ಲವೂ 0ಗಳೇ ಆಗ್ಬಿಡ್ತವೆ. ಓಕೆ ಬಾಯ್ಸ್ ತರುಣ್ ಹೇಳ್ರಿ. ನೋಡಿ ಕ್ವಶನ್ ಹಾಕೊಂಡು ಮಾಡ್ತೀರಾ ಮಾಡಿರಿ. ಓಹೋ, ಇದು ಈಸಿ ಇಲ್ಲ, ಇದು ಲೆಕ್ಕ ಮಾಡೇ ಮಾಡ್ಬೇಕು. ಇದನ್ನು ಲೆಕ್ಕ ಮಾಡೇ ಮಾಡಬೇಕು.
ಮನಸ್ಸಲ್ಲೂ ಮಾಡ್ಬೋದು. ಯಾರಿಗೆ ಮಗ್ಗಿ ಭಾಳ ಸ್ಟ್ರಾಂಗ್ ಇದೆ ಅಲ್ಲ, ಗುಣಾಕಾರ ಭಾಳ ಸ್ಟ್ರಾಂಗ್ ಇದೆ, ಅವ್ರು ಮಾಡಿಬಿಡ್ತಾರೆ ಮನಸ್ಸಲ್ಲೇ. ಏನು ಬಂತು ಉತ್ತರ? 8. ಥ್ಯಾಂಕ್ ಯು ವೆಂಕಟೇಶ್ ಪಾಟೀಲ್. 6 3 18ಕ್ಕೆ 8, 8 8 64ಕ್ಕೆ 4, 4 1 4, 4 7 28ಕ್ಕೆ 8. ಬಿಡಿ ಸ್ಥಾನದಲ್ಲಿ 8 ಬರ್ತದೆ ಮಕ್ಕಳೇ. ವೆಂಕಟೇಶ್ ಪಾಟೀಲ್ ಅವರ ಉತ್ತರ ಸರಿಯಾಗಿದೆ. ವೆಂಕಟೇಶ್ ಪಾಟೀಲ್ ಅವರ ಉತ್ತರ ಸರಿಯಾಗಿದೆ. ಮುಂದಿನ ಪ್ರಶ್ನೆ. ಓಕೆ ಗರ್ಲ್ಸ್. ಓ, ಲೆಕ್ಕ ಮಾಡಬೇಕು. ಯು ಹ್ಯಾವ್ ಟು ಡೂ ಇಟ್. ಬಂತ್ರ ಯಾರಿಗಾದ್ರು ಲೆಕ್ಕನ? ಹಾಂ, 0 ಬರಲ್ಲಮ್ಮ. 8 3 24, 4 7 28, 8 6 48, 8 4 32. ಉತ್ತರ ಏನು ಬರ್ತದೆ? 2 ಬರ್ತದೆ. ಅರ್ಥ ಆಯ್ತಾ? ಅಲ್ಲ, ನೀವು ಎಷ್ಟು ತಪ್ಪು ಮಾಡಿದ್ರು ನೀವು ಸೋಲಲ್ಲಿ ಬಿಡ್ರಿ. ಈಗ ಬಾಯ್ಸ್ ಅಷ್ಟೊಂದು ತಪ್ಪು ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ಬಾಯ್ಸ್ ಹೇಳಪ್ಪ, ಯಾಕಪ್ಪ? 5 6 30, 5 4 20 ಎಲ್ಲದರಲ್ಲೂ ಬಿಡಿ ಸ್ಥಾನದಲ್ಲಿ 0ನೇ ಬರ್ತದೆ. ಕರೆಕ್ಟ್ ಇದೆ. ಮುಂದಿನ ಪ್ರಶ್ನೆ. 5. ಬಿಡಿ ಸ್ಥಾನದಲ್ಲಿ 5 2 ಇದೆಯಲ್ವ ಇಲ್ಲಿ, ಇದಕ್ಕೆ ಉತ್ತರ 0 ಅಷ್ಟೇ ಮಾರ್ಯಾರೆ. ಪ್ರಶ್ನೆ ಬರೆದ್ರೆ ಪ್ರಶ್ನೆನೇ ದೊಡ್ಡದಿದೆ ಅಲ್ಲೇನ್ರಿ? ಆನ್ಸರ್ ಹೌದೌದು. ಅಂಡ ಚೇಂಜ್ ಮಾಡ್ಬೋದಾ? ಓಕೆ ಬಾಯ್ಸ್, ಆದವ್ರು ಹೇಳೋ ಆಗಿಲ್ಲ. ಚಂದನ್ ಹೇಳಿಲ್ಲಲ್ಲ ಇನ್ನು? ಹಾಂ, ಯಾಕೆ? ಬಿಡಿ ಸ್ಥಾನದಲ್ಲಿ 5 ಇದೆ, ಬಿಡಿ ಸ್ಥಾನದಲ್ಲಿ 8 ಇದೆ. 8 5 ಅಥವಾ 5 8 40ಕ್ಕೆ 0 ಬರುತ್ತೆ. 1 0 ಬಂದುಬಿಟ್ರೆ ಸಾಕು. ಸಂಪೂರ್ಣ ಲೆಕ್ಕದ ಬಿಡಿ ಸ್ಥಾನದಲ್ಲಿ ಬರುವ ಉತ್ತರ 0ನೇ ಬರ್ತದೆ. ಕರೆಕ್ಟ್ ಇದೆ. ಪ್ರಶ್ನೆ ಬರ್ತಿದ್ದೀರಾ? ಸಾಗರ್ ಪಾಟೀಲ್ ಮುಂದೋಗ್ಬೋದಾ? ಓಕೆ. ಯಾರಾದರೂ ಹೇಳ್ತೀರಾ ಗರ್ಲ್ಸಲ್ಲಿ? ಹಾಂ, ಸಾನ್ವಿದಾಗಿದೆ. ಆಧಾರ್ ಹೇಳಾಗಿಲ್ಲ. ಯಾರ್ದಾಗಿಲ್ಲ ಕೈ ಎತ್ತಿ? ಅಮೃತ, ಭೂಮಿಕಾ, ದೀಕ್ಷಾ, ಇಂಚರ, ಲೇಖನದಾಗಿದೆ. ಕೀರ್ತಿ ಆಗಿಲ್ವಾ? ಹೇಳ್ರಿ. ಹಲೋ, we need an answer. Please give us an answer. ಎಂತ ಬಂತು? ನೀವೇ ಕೇಳ್ತಾ ಇದ್ದೀರಾ? ಹೌದಾ? ನಂಬೋದೇ ಕಷ್ಟ ಆಗ್ಬಿಟ್ಟದೆ. 4 4 16, 16ಕ್ಕೆ ಬಿಡಿ ಸ್ಥಾನದಲ್ಲಿ 6, 6 2 12, ಬಿಡಿ ಸ್ಥಾನದಲ್ಲಿ 2, 2 1 2, ಬಿಡಿ ಸ್ಥಾನದಲ್ಲಿ 2, 2 6 12, ಬಿಡಿ ಸ್ಥಾನದಲ್ಲಿ 2. ಕರೆಕ್ಟ್ ಇದೆ. 2 ಕರೆಕ್ಟ್ ಇದೆ. 2 ಸರಿ ಹೇಳಿಲ್ವ ನೀವು? ಬಾಯ್ಸ್, ಯಾರ್ದಾಗಿಲ್ಲ ಕೈ ಎತ್ತಿ? ಯಾರ್ಯಾರಿನ್ನೂ ಹೇಳಿಲ್ಲ ಉತ್ತರನ ಕೈ ಎತ್ತಿ?
ಚೇತನ್ ಬಡ್ಡಿ ಆಗಿದೆಯಲ್ಲಪ್ಪ. ಓಕೆ ಹೇಳ್ರಿ, ಅಲ್ಲೇ ಇದ್ದೀರಲ್ಲ ಎಲ್ಲರೂ. ಭಾಳ ಈಸಿ ಇದೆ ಇದು. ಪ್ರೀತಮ್ ದೇಸಾಯಿ ಹೇಳ್ರಿ, ಸುಲಭ ಇದೆ. ಬಿಡಿಸ್ತಾನ. ಹಾಂ ಕರೆಕ್ಟಪ್ಪ. 8 7 56, 6 6 36. ಬಿಡಿಸ್ತಂದ್ರೆ 6 ಬರ್ತದೆ, ಸಿಂಪಲ್. ಯಾ ಓ ಬಟ್ ಕಾರಣ ಹೇಳಕ್ಕೆ ಬರಬೇಕಲ್ವ ದೀಕ್ಷಾ? ಸಾರಿ, ಯಾಕೆ 0? ಆಹಾ, ಇಲ್ಲೊಂದು 5 ಇದೆ, ಇಲ್ಲೊಂದು 2 ಇದೆ, ಇಲ್ಲಿ 4 ಇದೆ, 6 ಇದೆ. ಅದಕ್ಕೆ ಯಾವುದಕ್ಕಾದ್ರೂ ಗುಣಿಸ್ರಿ 0ನೇ ಬರ್ತದೆ. ಸೊ ಹಾಗಾಗಿ ಇದರಲ್ಲಿ ಬರುವ ಬಿಡಿ ಸಂಖ್ಯೆ ಕರೆಕ್ಟ್ ಇದೆ. ಅರ್ಥ ಆಗಿದೆ? ಮುಂದಕ್ಕೆ ಹೋಗೋಣ. ಇದು ಕೊನೆಯ ಪ್ರಶ್ನೆ ಬಾಯ್ಸ್, ಸರಿ ಮಾಡಿ. ದೇಸಾಯಿ, ಅರೆ 5 ಮೊದಲಿರಬಾರ್ದಪ್ಪ, 5 ಕೊನೆಯಲ್ಲಿ ನೋಡ್ಬೇಕು ನೀವು. ಕೊನೆಯಲ್ಲಿರಬೇಕು, ಕೊನೆಯ ಸಂಖ್ಯೆ ಅಂದರೆ ಬಿಡಿ ಸ್ಥಾನದಲ್ಲಿ 5 ಇರಬೇಕು. ಇಲ್ಲ 5 ಇಲ್ಲವೇ ಇಲ್ಲ. 8 3 24, 24ಕ್ಕೆ 4 ಇದೆ, 4 9 36, 6 ಇದೆ ಬಿಡಿ ಸ್ಥಾನದಲ್ಲಿ, 6 2 12 ಬಿಡಿ ಸ್ಥಾನದಲ್ಲಿ 2 ಇದೆ, 2 7 14 ಬಿಡಿ ಸ್ಥಾನದಲ್ಲಿ ಏನಿದೆ? ಸೊ ಇದಕ್ಕೆ ಉತ್ತರ 4 ಬರುತ್ತೆ ನೋಡಪ್ಪ. ಓಕೆ, ಸೊ ಚೆನ್ನಾಗಿತ್ತರೆ ನಿಮ್ದಪ್ಪ ಕುಶಾಲ್. ಸೊ ಅವರಿದ್ದಾರೆ, ಗುಣಾಕಾರದ ರೋಬೋಟ್ ಅವರು. ಸೊ ಎನಿವೇಸ್, ಸೊ ಇವತ್ತಿನ ತರಗತಿ ಚೆನ್ನಾಗಿ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ. ಮುಂದಿನ ತರಗತಿಯಲ್ಲಿ ನಾವು ಸ್ವಲ್ಪ ವಾಕ್ಯ ರೂಪದ ಪ್ರಶ್ನೆಗಳನ್ನು ಮಾಡೋಣ ಮಕ್ಕಳೇ, ಆಯಿತಾ? ಗುಣಾಕಾರಕ್ಕೆ ಸಂಬಂಧಪಟ್ಟಂತೆ ವಾಕ್ಯ ರೂಪದ ಪ್ರಶ್ನೆಗಳನ್ನು ಮಾಡೋಣ. ನಂತರದ ತರಗತಿಗಳಲ್ಲಿ ಭಾಗಕಾರದ ಲೆಕ್ಕಗಳು ಬಂದೇ ಬರ್ತವೆ. ಸೊ ಇಷ್ಟನ್ನು ಹೇಳ್ತಾ ಇವತ್ತಿನ ತರಗತಿನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನೆನಪಿಡಿ, ಇದು ಈಸಿ ಪಿಸಿ ಕ್ಲಾಸಸ್.